ತಿಂಗಳು ಟ್ರೈನಿಂಗ್ ಕೊಡ್ತೀರಿ ಈಗ ಇಲ್ಲಿ? ಸರ್ ಒಂದು 3 ತಿಂಗಳು ಟ್ರೈನಿಂಗ್ ಕೊಡ್ತೀವಿ ಸರ್. ಎಲ್ಲದು ಟೋಟಲ್ ರನ್ ಆಗಿ ಬಿಲ್ಲಿಂಗ್ ಬರುತ್ತೆ, ಸಿಸ್ಟಮ್ ವರ್ಕ್ ಬರುತ್ತೆ, ಆಮೇಲೆ ಸರ್ವಿಸ್ ಬರುತ್ತೆ, ಆಮೇಲೆ ಕಿಚನ್ ಕೌಂಟರ್ ಡಿಪಾರ್ಟ್ಮೆಂಟ್ ಬರುತ್ತೆ, ಕಿಚನ್ ಡಿಪಾರ್ಟ್ಮೆಂಟ್ ಬರುತ್ತೆ, ಆಮೇಲೆ ಲಾಡ್ಜಿಂಗ್ ಡಿಪಾರ್ಟ್ಮೆಂಟ್ ಬರುತ್ತೆ. ಯಾವುದು ಅವರಿಗೆ ಎಲ್ಲದನ್ನ ಕಲಿಸ್ತೀವಿ ನಾವು. ಅವ್ರಿಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನ ಮುಂದುವರಿಸ್ಬೋದು ಅವರು. ಓಕೆ, ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ, ಇದು ಶಿವ ಹೋಟೆಲಿನ ಮುಂದುವರಿದ ಎಪಿಸೋಡು. ನಾವು ಹೋದ ಎಪಿಸೋಡಲ್ಲಿ ಹೇಳಿದ್ವಿ, ಹುಡುಗರಿಗೆ ಇಲ್ಲಿ ಕೆಲಸ ಮಾಡೋ ಅವಕಾಶ ಇದೆ, ಟ್ರೈನಿಂಗ್ ತಗೊಳ್ಳೋ ಅವಕಾಶ ಇದೆ, ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಇದು. ಆಮೇಲೆ ಸ್ಟೈಫಂಡ್ ಸಿಗುತ್ತೆ, ಅದಾದಮೇಲೆ ನಿಮ್ಗೆ ಒಳ್ಳೆ ಸಂಬಳ ಸಿಗುತ್ತೆ, ವಸತಿ ಸಿಗುತ್ತೆ, ಊಟ ಸಿಗುತ್ತೆ, ಇಷ್ಟೆಲ್ಲ ಹೇಳಿದ್ವಿ. ಅದು ಹೇಗಿರುತ್ತೆ, ಹೇಗೆ ಸಿಗುತ್ತೆ ಅಂತ ಪ್ರಕಾಶ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರೇ ಅದ್ರ ಬಗ್ಗೆ ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ಹೋದ ಎಪಿಸೋಡಲ್ಲಿ ಹೇಳಿದ್ವಿ ಹುಡುಗರಿಗೆ ಉದ್ಯೋಗದ ಅವಕಾಶಗಳಿದೆ, ಅದ್ರ ಬಗ್ಗೆ ಹೇಳಿ ಸರ್. ಸರ್ ಈಗ ಹಳ್ಳಿ ವಾತಾವರಣ ಹೆಂಗಿದೆ ಅಂದ್ರೆ, ಅವರೆಲ್ಲ ಜನಗಳು ತಿಳ್ಕೊಂಡಿರೋದು ಹೆಂಗೆ ಅಂದ್ರೆ, ಹೋಟೆಲ್ ಉದ್ಯಮ ಅಂತ ಅಂದ್ರೆ ಅದು ಕೀಳಿರಿಮೆ. ಅಂದ್ರೆ ಅಲ್ಲಿ ಹೋದ್ರೆ ತೊಳೆಯಕ್ ಹಚ್ತಾರೆ, ಅದು ಮಾಡಕ್ ಹಚ್ತಾರೆ, ಇದು ಕ್ಲೀನ್ ಮಾಡಕ್ ಹಚ್ತಾರೆ, ಇದು ಮಾಡ್ತಾರೆ. ಹೋಟೆಲ್ ಅಂದ್ರೆ ಅದು ಒಂದು ಕೀಳಿರಿಮೆ ಇಲ್ಲಿ ತನಕ ಇದೆ ಸರ್. ಅದು ಬದಲಾವಣೆ ಆಗ್ಬೇಕು ನಮ್ಮಲ್ಲಿ. ಯಾಕೆ ಅಂತಂದ್ರೆ ನೋಡಿ, ಈಗ ಇವರು ನಾವು ಇಲ್ಲಿ ಕೆಲಸಕ್ಕೆ ಅವರು ಅಂದ್ರೆ ಬಂದ್ರು ಅಂದ್ರೆ ನಾವು ಇಲ್ಲಿ ಬಿಲ್ಲಿಂಗ್ ಮಾಡೋದ್ ಕಲಿಸ್ತೀವಿ, ಕ್ಯಾಶ್ ಮ್ಯಾನೇಜ್ ಮಾಡೋದ್ ಕಲಿಸ್ತೀವಿ, ಆಮೇಲೆ ಈಗೆಲ್ಲ ನೋಡಿ ಇವೆಲ್ಲ ಸರ್ವ್ ಮಾಡೋದ್ ಕಲಿಸ್ತೀವಿ. ನೀಟಾಗಿ ಹೆಂಗೆ ಅವ್ರು ಒಂಥರ ಆಫೀಸರ್ ಇದ್ದಂಗೆ ಇರ್ತಾರೆ ಅವರು. ಅವರು ಶೂ, ಬೂಟು, ಮತ್ತೊಂದು ಡ್ರೆಸ್ ಸೆನ್ಸು ಅವೆಲ್ಲವನ್ನು ಕಲಿಸಿ ಅವ್ರಿಗೆ ನೀಟಾಗಿ ಸರ್ವ್ ಮಾಡೋದು ಹೆಂಗೆ ಅಂತ ಕಲಿಸ್ತೀವಿ. ಅದು ಇನ್ನೊಂಚೂರು ಕ್ಲಿಯರ್ ಆಗಿ ಹೇಳ್ಬೇಡಿ ನೀವು ಗೆಳೆಯರಿ. ಅವ್ರಿಗೆ ಸರ್ ಹೇಳ್ತಾ ಇರೋದೇನಂದ್ರೆ, ನೀವು ಬರೀ ಹಿಂಗಾಗ್ಬಿಟ್ಟಿದೆಯಲ್ಲ ಕೆಲ್ಸಕ್ಕೆ ತಗೊಂಡ ತಕ್ಷಣ ಏನ ಉದ್ಯಮ ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ. ಹೋಟೆಲ್ದು ಒಂದು ಉದ್ಯಮ, ನೀವು ಉದ್ಯಮನ ಕಲಿಯೋದಕ್ಕೆ ಇಲ್ಲಿಗೆ ಬರ್ತಾ ಇದೀರಿ ಅಂತ ತಲೆಯಲ್ಲಿ ಇಟ್ಕೋಬೇಕು. ಒಳಗುಟ್ಟುಗಳು ಬೇಕಾದಷ್ಟಿದೆ, ಅದನ್ನು ವಿಡಿಯೋದಲ್ಲಿ ನಮ್ಮಿದ್ರಿಗೆ ಮಾತಾಡಕ್ಕೂ ಆಗಲ್ಲ. ಒಂದೊಂದು ಸಣ್ಣ ಸಣ್ಣ ಅಂಶಗಳು ಕೂಡ ಸಾರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಗ ದುಡ್ಡು ಉಳಿತಾಯ ಆಗ್ತದೆ, ಎಲ್ಲಿ ಉಳಿತಾಯ ಆಗ್ತದೆ, ಎಲ್ಲಿ ಖರ್ಚಾಗುತ್ತೆ ಅಲ್ವಾ? ಇಲ್ಲಿ ಎಷ್ಟು ಜನ ಕೆಲಸ ಮಾಡೋರಿದೆ ಸರ್? ಇಲ್ಲಿ ಸರ್ ಈಗ ಒಂದು 40 ಜನ ಕೆಲಸ ಮಾಡಿದ್ದಾರೆ ಸರ್. 40 ಜನ ಒಬ್ರು ಹ್ಯಾಂಡಲ್ ಮಾಡ್ತಾ ಇದಾರಲ್ಲ, ಹಾಗಾಗಿ ಅದರ ಅನುಭವ ಬಂದಿರುತ್ತೆ. ಮತ್ತು ಸುಮಾರು ಸಾರ್ದು ನೀವು ಹಳೆ ಎಪಿಸೋಡ್ಗಳಲ್ಲಿ ನೋಡಿರ್ತೀರಿ. ಒಟ್ಟು ಟೋಟಲಿ ಎಷ್ಟು ವರ್ಷದ ಜರ್ನಿ ಸರ್? 20 ವರ್ಷ ಸರ್. ಈಗ 20 ವರ್ಷ ಹೋಟ್ಲಲ್ಲೇ ಇದ್ದಾರೆ. ಇನ್ನೂ ಒಂದು ಗೊತ್ತಿರಲಿ ನಿಮಗೆ, ಈ ಹೋಟ್ಲ್ ಎಷ್ಟು ವರ್ಷ ಆಯ್ತು ಸರ್ ಶುರುವಾಗಿ? 5 ವರ್ಷ ಆಯ್ತು ಸರ್. ಒಂದು ದಿವಸ ಆದ್ರೆ ಮುಚ್ಚಿದೆಯಾ ಸರ್? ಇಲ್ಲ ಸರ್, ಮುಚ್ಚಿಲ್ಲ. ಯಾವುದೇ ಕಾರಣಕ್ಕೂ ಒಂದು ದಿವಸದ ಮುಚ್ಚದಂಗೆ ಓಪನ್ ಇದೆಯಲ್ಲ, ಬಹಳ ದೊಡ್ಡ ಹೆಗ್ಗ. ಅದಕ್ಕೆ ಹೇಳೋದು ಮ್ಯಾನೇಜ್ಮೆಂಟ್ ಅಂತಾರೆ ಅದಕ್ಕೆ. ಹಂಗಾರೆ ಹೋಟ್ಲ್ ಮಾಡಿದವ್ರಿಗೆ ಇದು ಬಂದೇ ಬರುತ್ತಲ್ಲ ತಿಂಗಳದಾಗ ಅವ್ರದ್ದು. ಯಾವಾಗ ಅಂದ್ರೆ ಅದು ಮುಚ್ಚೆ ಇರ್ತಿ, ಯಾಕಂದ್ರೆ ನಾನು ಹೋಟ್ಲ್ ಮಾಡಿದವನ್ ಆಗಿರೋದ್ರಿಂದ ಮುಚ್ಚೆ. ಈಗ ಅವರೇ ನಡೆಸೋದ್ರಿಂದ ಏನಾಗುತ್ತೆ ಅಂದ್ರೆ, ವಾರದಾಗ 1 ದಿವಸ 2 ದಿವಸ ರಜಾ, ಆಮೇಲೆ ಹಬ್ಬಗಳು ರಜಾ, ಮತ್ತೆ ಹರಿದಿನಗಳು, ಮತ್ತೆ ಫಂಕ್ಷನ್ ಇದ್ರೆ ರಜಾ, ಇವೆಲ್ಲ ರಜೆಗಳು ಇದ್ದೇ ಇರ್ತದೆ ಸರ್. ರಜಾ ಮಾಡಿದ್ರೆ ನಾವು ಒಂದು 100 ಕಿಲೋಮೀಟರ್ 80 ಕಿಲೋಮೀಟರ್ ನಂಬಿ ಬಂದಿರ್ತಾರೆ ನಮ್ಮ ಕಸ್ಟಮರ್. ನಾವು ಬಂದ್ ಮಾಡಿದ್ವಿ ಅಂತಂದ್ರೆ ಅವ್ರು ಮತ್ತೆ ಹುಡುಕಕ್ಕೆ ಹೋಗ್ಬೇಕು ಸ್ಟಾರ್ಟ್. ನೆಕ್ಸ್ಟ್ ಶುಗರ್ ಪೇಷಂಟ್ ಇರ್ತಾರೆ, ಯಾರೋ ಏಜ್ ಪರ್ಸನ್ ಇರ್ತಾರೆ, ಅವರು ಅಷ್ಟು ಹುಡುಕೆ ಬಂದು ನಾವು ಇಲ್ಲಿ ಬಂದ್ ಮಾಡಿದ್ರೆ ಹೆಂಗೆ ಅಂತೇಳಿ ಒಂದ್ಸಲ ಯೋಚನೆ ಬಂತು ನಮಗೆ. ಹಂಗಾಗಿ ಬಂದ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಓಕೆ, ಇನ್ನೊಂದು ಎಷ್ಟು ತಿಂಗಳು ಟ್ರೈನಿಂಗ್ ಕೊಡ್ತೀರಿ ಈಗ ಇಲ್ಲಿ? ಸರ್ ಒಂದು 3 ತಿಂಗಳು ಟ್ರೈನಿಂಗ್ ಕೊಡ್ತೀವಿ ಸರ್. ಎಲ್ಲದು ಟೋಟಲ್ ರನ್ ಆಗಿ ಬಿಲ್ಲಿಂಗ್ ಬರುತ್ತೆ, ಸಿಸ್ಟಮ್ ವರ್ಕ್ ಬರುತ್ತೆ, ಆಮೇಲೆ ಸರ್ವಿಸ್ ಬರುತ್ತೆ, ಆಮೇಲೆ ಕಿಚನ್ ಕೌಂಟರ್ ಡಿಪಾರ್ಟ್ಮೆಂಟ್ ಬರುತ್ತೆ, ಕಿಚನ್ ಡಿಪಾರ್ಟ್ಮೆಂಟ್ ಬರುತ್ತೆ, ಆಮೇಲೆ ಲಾಡ್ಜಿಂಗ್ ಡಿಪಾರ್ಟ್ಮೆಂಟ್ ಬರುತ್ತೆ. ಯಾವುದು ಅವರಿಗೆ ಎಲ್ಲದನ್ನ ಕಲಿಸ್ತೀವಿ ನಾವು. ಅವ್ರಿಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನ ಮುಂದುವರಿಸ್ಬೋದು ಅವರು. ಓಕೆ ಸರ್, ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಕುಶಾಲ್ ಸರ್. ಕುಶಾಲ್ ಸರ್ ನಮ್ಮ ಹೆಸರು. ಕುಶಾಲ್. ಓಕೆ, ಎಲ್ಲಿಂದ ಬಂದಿದ್ದೀರಿ? ನಾವು ಕಲ್ಕತ್ತಾದಿಂದ ಬಂದಿದ್ದೀವಿ ಸರ್. ಕಲ್ಕತ್ತಾದಿಂದ ಬಂದಿದ್ದೀರಿ? ಕನ್ನಡ ಎಷ್ಟು ಚಂದ ಮಾತಾಡ್ತೀರಪ್ಪ, ಖುಷಿ ಆಯ್ತು. ಒಂದೇ 3 ವರ್ಷ 4 ವರ್ಷ ರನ್ನಿಂಗ್. 4 ವರ್ಷ ಆಯ್ತು? ಹೌದು ಸರ್. ಏನು ಎಜುಕೇಶನ್ ನಿಮ್ದು? ನಂದು ಸರ್ ಡಿಗ್ರಿ ಎಜುಕೇಶನ್. ಡಿಗ್ರಿ? ಓಕೆ. ಅಲ್ಲಿಂದ ಇಲ್ಲಿಗೆ ಹೆಂಗೆ ಬಂದ್ರಿ? ಅದೇ ಸರ್, ಅಲ್ಲಿಂದ ಮ್ಯಾನೇಜ್ಮೆಂಟ್ ಮಾಡಿ ಇಲ್ಲಿ ಬಂದಿದ್ದೆ ಡೈರೆಕ್ಟ್. ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದಿರಿ ಹೋಟೆಲ್ದು? ಹೌದು ಸರ್. ಓಕೆ. ಸೊ ಅಲ್ಲೇ ಕೆಲಸ ಹುಡುಕಿದ್ರೆ ಸಿಕ್ಲಿಲ್ಲ, ಏನತ್ತೆ? ಇಲ್ಲ, ಅಲ್ಲೇ ಸಿಗ್ತದೆ, ಬಟ್ ಔಟ್ ಸೈಡ್ ಹೋಗಿ ಸ್ವಲ್ಪ ಅದು ಬೇರೆ ಥರ ಆಗುತ್ತೆ. ಓಕೆ. ಇದು ಹೇಗೆ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಶಿವ ಹೋಟ್ಲ್? ಇಲ್ಲಿ ನಮ್ಮ ಶೇಪ್ ನಮ್ಮ ಊರಿಂದ ಅವ್ರ ಜೊತೆ ಪರಿಚಯ ಐತೆ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದಿದ್ದೆ. ಇಲ್ಲಿಗೆ ಬಂದಿದ್ದೀರಿ? ಓಕೆ. ಹೇಗಿದೆ, ಏನು ಅನ್ಸುತ್ತೆ ಎಕ್ಸ್ಪೀರಿಯನ್ಸ್? ನಾವು ಫಸ್ಟ್ ಇಲ್ಲೇ ಜ್ಯೂಸ್ ಕೌಂಟರ್ ಕೆಲಸ ಮಾಡಿದ್ದೆ ಫಸ್ಟ್, ಇಲ್ಲಿ ಬಂದೆ. ಆಮೇಲೆ ಜ್ಯೂಸ್ ಕೌಂಟರ್ ಇದ್ದೆ, ಸ್ಟೋರ್ ಮ್ಯಾನೇಜರ್ ಮಾಡಿದ್ದೆ, ಆಮೇಲೆ ಸರ್ವಿಸಿಂಗ್ ಮಾಡಿದ್ದೆ, ಲಾಡ್ಜಿಂಗ್ ಮಾಡಿದ್ದೆ, ಈಗ ಕ್ಯಾಶಿಯರ್ ಇದ್ದೆ.
ಅಂದರೆ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ಅನ್ನೋ ಇದಿಲ್ಲ, ನೀವು ಸರ್ವಿಸು ಮಾಡಿದ್ದೀರಿ. ಹೌದು ಸರ್. ಆಮೇಲೆ ನಮ್ಮ ಸೌಕಾರು ಬೇರೆ ಥರ ಸರ್. ಬೇರೆ ಹೋಟೆಲ್ ಸೌಕಾರ ಸ್ಟಾಫ್ ಜೊತೆ ಮಾತಾಡಿಸ್ತಾ ಇಲ್ಲ, ಏನೂ ಇಲ್ಲ. ನಮ್ಮ ಸೌಕಾರ ನಮ್ಮ ಜೊತೆ ಫ್ರೆಂಡ್ಲಿ ಥರ ಮಾತಾಡಿಸ್ತಾರೆ. ನಮಗೆ ಏನೋ ಪ್ರಾಬ್ಲಮ್ ಅಂತ ಎಲ್ಲ ಕೇರಿಂಗ್ ಮಾಡ್ತಾರೆ, ಭಾಳ ಕೇರಿಂಗ್ ಮಾಡ್ತಾರೆ. ಓಕೆ, ಅದೇ ಖುಷಿ ನಮಗಿಲ್ಲ. ಓಕೆ, ಹಾಂ ಹಾಂ ಹಾಂ. ಆಮೇಲೆ ಇನ್ನೊಂದು, ಸುಮಾರು ಜನಕ್ಕೆ ಒಂದು ತಪ್ಪು ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ನನ್ನಲ್ಲಿ ಬಂಡವಾಳ ಇದ್ರೆ ಅಲ್ವಾ, ದುಡ್ಡು ಇದ್ಬಿಟ್ರೆ ಹೋಟೆಲ್ ಆಗ್ಬಿಡುತ್ತೆ ಅನ್ನೋದು ಒಂದು ಕಲ್ಪನೆ ಇದೆ ಸರ್. ತುಂಬಾ ಜನಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಇದ್ರು ಮಾಡ್ಬಿಡ್ತಿದ್ದೆ ಅಂತ. ಆಕ್ಚುಲಿ ಹೋಟೆಲ್ಗೆ ಹಾಗಾಗುತ್ತೆ ಸರ್? ಅದು ಹೋಟೆಲ್ಗೆ ದುಡ್ಡು ಏನ್ ಬೇಡ ಸರ್. ದುಡ್ಡ ಬೇಡ, ಅವನಿಗೆ ಹಠ ಇರ್ಬೇಕಷ್ಟೇ. ಏನಾರ ಮಾಡ್ಬೇಕು, ದುಡಿಬೇಕು, ನಾನು ಒಂದು ಹೋಟೆಲ್ ಕಟ್ಟಬೇಕು, ಬೇಡ ಒಂದು ಹೋಟೆಲ್ ನಡೆಸ್ಬೇಕು ಅನ್ನೋ ಧೈರ್ಯ ಇದ್ರೆ ದುಡ್ಡೇನ್ ಬೇಕಾಗಿಲ್ಲ, ದುಡ್ಡು ಅದೇ ಬರ್ತದೆ ಅಲ್ವಾ. ಆ ಸೀಕ್ರೆಟ್ ಅನ್ನು ಹೇಳ್ಕೊಡ್ತಾರೆ ಸರ್. ದುಡ್ಡು ಯಾಕೆ ಬರುತ್ತೆ ಮತ್ತು ದುಡ್ಡು ಇಲ್ಲ ಶುರು ಮಾಡೋದು ಹೇಗೆ? ಎಲ್ಲರೂ ಹೇಳೋದು, ನಮ್ಮ ಅಪ್ಪ 1 ಕೋಟಿ ಕೊಟ್ಟಿದ್ರೆ ನಾನು ಹಂಗ್ ಮಾಡಿಬಿಡ್ತಿದ್ದೆ, ನಮ್ಮ ಮಾವ ಕೊಟ್ಟಿದ್ರೆ ಹಿಂಗ್ ಮಾಡ್ತಿದ್ದೆ, ಇದೇ ಕಲ್ಪನೆ ಒಳಗೆ ಇರ್ತಾರೆ. ಅವ್ರಿಗೇನ ಯಾರ ಕೊಟ್ಟಿದ್ದಾರೆ ಬಿಡು ಅಂತ. ನಮಗೆ ನಾ 0 ಇದ್ದ ಬಂದ್ರೆ ಸರ್, ನನಗೆ ಯಾರು 1 ರೂಪಾಯಿ ಕೊಟ್ಟಿಲ್ಲ. ನಾನೇ 1 ರೂಪಾಯಿ ಇದ್ದ ಜೋಡಿಸ್ಕೊಂತ ಇಲ್ಲಿ ಮಟ್ಟ ತಗೊಂಡ್ಬಂದಿದ್ದೀನಿ. ನೀವು ಶುರುವಿನಲ್ಲಿ ಎಷ್ಟರಿಂದ ಶುರು ಮಾಡಿದ್ದು ಸರ್? 30,000 ಇನ್ವೆಸ್ಟ್ ಮಾಡಿದ್ವಿ ಸರ್ ನಾವು ಟೀ ಸ್ಟಾಲ್ಗೆ. ಟೀ ಸ್ಟಾಲ್ 30,000 ಸಾಲ ಮಾಡಿ ಇನ್ವೆಸ್ಟ್ ಮಾಡಿದ್ವಿ. 30,000. ಹಾ, ಇದೇ ಮುಂದೆಗಡೆ ಇರ್ತಕ್ಕಂಥ, ಹೌದು, ಇದೇ ಆವರಣದಲ್ಲಿ ಹೋಟೆಲ್. ಹೌದು ಸರ್. ಹೈವೇ ಅವಾಗ ಇನ್ನೂ ಫ್ಲೈಓವರ್ ಇದು ಆಗಿರಲಿಲ್ಲ, ಫ್ಲೈಓವರ್ ಇದ್ದಿಲ್ಲ ಅವಾಗ, ಇದ್ದಿಲ್ಲ. PB ರೋಡ್ ಇತ್ತು ಅವಾಗ. ಬೆಳತನ ಟೀ ಮಾಡ್ತಿದ್ರಿ? ಹೌದು, ಬೆಳತನ ಟೀ ಮಾಡ್ತಿದ್ವಿ. ಬೆಳಗ್ಗೆ 1 ರೂಪಾಯಿ ಟೀ ಇದ್ರೆ ರಾತ್ರಿ 2 ರೂಪಾಯಿ ಟೀ ಇರೋದು. ಅದು ನೈಟ್ ಎಲ್ಲ ನಾವು ನಿದ್ಗೆಟ್ಟು ಅದನ್ನ ಕಂಟಿನ್ಯೂ ಮಾಡ್ತಿದ್ವಿ. ಭಾಳ ಶ್ರಮ ಆಯ್ತು ಸರ್. ನಿದ್ದೆ ಅಂದರೆ ಆ ವಯಸ್ಸು 16 ವರ್ಷ ಅವಾಗ. ಆ ನಿದ್ದೆ ಟೈಮ್ನೇ ನಾವು ನಿದ್ದೆಗೆಡೋದು ಅಂತಂದರೆ ಒಂಥರ, ಬೆಳಗ್ಗೆ ನಾವು ಹೋದರೆ 4 ಗಂಟೆ ತನಕ ಊಟ ಇಲ್ಲ, ನಿದ್ದೆ ಇಲ್ಲ, ಮಲಗಿದ್ದಾರೆ, ಹೇಳ್ತಿದ್ದಿಲ್ಲ ನಾವು. ಊಟನ ಬೇಡ, ಏನು ಬೇಡ, ನಿದ್ದೆ ಅಷ್ಟೇ ಇರೋ ಸರ್. ಯಾಕೆಂದರೆ 16 ವರ್ಷದಾಗ ಭಾಳ ನಿದ್ದೆ ಇರ್ತಾವೆ, ಭಯಂಕರ ನಿದ್ದೆ ಅವಾಗ. ಏನು ಮಾಡ್ರೂ ತಪ್ಸೋಕ್ಕಲ್ಲ. ಆದರೆ ದುಡಿಬೇಕು, ಒಂದು ಛಲ, ಒಂದು ಹಠ, ಏನಾರ ಒಂದು ಮಾಡ್ಬೇಕು ಅನ್ನೋ ಒಂದು ಹುರುಪಿನಾಗೆ ನಾವು ಮಾಡ್ತಿದ್ವಿ ಇದನ್ನ. ಹಂಗೆ ಕುತೂಹಲ ಕೇಳ್ತೀನಿ, ಆ 1 ರೂಪಾಯಿ 2 ರೂಪಾಯಿ ಎಲ್ಲ ಡೈಲಿ ಬಿಸ್ನೆಸ್ ಎಷ್ಟು ಮಾಡ್ತಿದ್ರಿ ಸರ್? ಸರ್ ಅವಾಗ ಒಂದು 2ರಿಂದ 3 ಸಾವಿರ ಡೇ ಅಂಡ್ ನೈಟ್ ಸೇರಿ ಮಾಡ್ತಿದ್ವಿ ಸರ್ ಅವಾಗ. ಮಾಡ್ತಿದ್ರಿ? ಹೌದು, ಅವಾಗ ಮೈಲ್ ಸ್ಟಾರ್ಟ್ ಇತ್ತು. ಪ್ಲಸ್ ಪಾಯಿಂಟ್ ಅಂದ್ರೆ ಮೈಲ್ ಸ್ಟಾರ್ಟ್ ಇತ್ತು ಅವಾಗ. ಸಾಕಷ್ಟು ಲಾರಿಗಳು ಅಡ್ಡಾಡವು, ಒಳ್ಳೆ ಬಿಸ್ನೆಸ್ ಆಗತ್ತೆ ಸರ್. ಆದರೆ ಶ್ರಮ ಪಡೋರು ಯಾರೂ ಇದ್ದಿಲ್ಲ ಅವಾಗ. ನಾವು ಇಡೀ ಸರ್ಕಲ್ಗೆ ನಮ್ಮದು 1-2 ಟೀ ಸ್ಟಾಲ್ ಮಾತ್ರ ಇದ್ದು, ಹೋಟೆಲ್ಲು ಯಾವ ಡಾಬಾ ಯಾವ ಇದ್ದಿಲ್ಲ ಅವಾಗ. ಆ ಟೈಮಲ್ಲಿ ನಾವು ಹೈವೇದಲ್ಲಿ ಒಬ್ಬೊಬ್ಬರೇ ನಾವು ನಡೆಸ್ತಿದ್ವಿ. ಆಮೇಲೆ ಈಗ ಎಷ್ಟು ಕೋಟಿ ಈಗ ಬಂಡವಾಳ ಹಾಕಿದಿರಿ ಸರ್ ನೀವು? ಸರ್ ಈಗ ನಾವೊಂದು 4 ಕೋಟಿ ಬಂಡವಾಳ ಹಾಕಿದ್ವಿ ಸರ್. 4 ಕೋಟಿ ಬಂಡವಾಳ ಹಾಕಿದಿರಿ? ಹೌದು ಸರ್. ತಿಂಗಳಿಗೆ 4 ಲಕ್ಷ ನಿಮ್ದು ಪೇಮೆಂಟ್ ಇದೆ? ಹೌದು ಹೌದು. ತಿಂಗಳಿಗೆ 4ರಿಂದ 5 ಲಕ್ಷ ಸಂಬಳ ಕೊಡ್ತಾ ಇದ್ದಾರೆ ಅಂದ್ರೆ ಅದ್ರ ಉದ್ಯಮದ ಗಾತ್ರ ಎಷ್ಟು ದೊಡ್ಡದಾಗಿ ಬೆಳೆದಿದೆ, ಎಷ್ಟು ಅನುಭವ ಇದೆ ಅನ್ನೋದಕ್ಕೆ ಇದನ್ನ ಹೇಳಿದೆ ಸರ್. ನಡ್ರಿ, ಇನ್ನು ಮಾತಾಡೋದು ಭಾಳ ಐತಿ. ಓಕೆ, ಒಂದು ಬೇಸಿದ್ದ 1 ರೂಪಾಯಿ ಇದ್ದ ಎಲ್ಲ ಸ್ಟಾರ್ಟ್ ಇದೆ ಸರ್. ಫಸ್ಟ್ ಹೆಜ್ಜೆ ಇದ್ದನ ಇಲ್ಲಿ ತನಕ ಬಂದಿದೆ. ಸುಮಾರು ಬಂಡವಾಳ ಎಲ್ಲ ಸೇರಿ ಒಂದು ಅಂದಾಜು ಇಲ್ಲಿವರೆಗೆ ಸುಮಾರು ಇದು ಒಂದು 10 ಕೋಟಿ ರೂಪಾಯಿ ಪ್ರಾಪರ್ಟಿ ಸರ್. 10 ಕೋಟಿ ಎಷ್ಟು ವರ್ಷದಲ್ಲಿ? 20 ವರ್ಷ ಸರ್. 20 ವರ್ಷದಲ್ಲಿ 1 ರೂಪಾಯಿ ಕೊಂಟಿ ಇವತ್ತು 10 ಕೋಟಿ ರೂಪಾಯಿ ಆಸ್ತಿ. ಬಟ್ ಅದಕ್ಕಿಂತ ಬಹಳ ಖುಷಿ ಆಗೋದೇನಂದ್ರೆ 40 ಜನ ಕುಟುಂಬಗಳಿಗೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಎಷ್ಟು 100 ಕುಟುಂಬಗಳು ಬದುಕ್ತಿದೆಯೋ ಗೊತ್ತಿಲ್ಲ ಅಲ್ವಾ? ಅದ್ಭುತ ಅಲ್ಲ ಇದು? ಕೊಡ್ರಿ, ಇದು ಸಕ್ಸಸ್ ಸ್ಟೋರಿ ಅಂದ್ರೆ ಇದು. ಬನ್ನಿ ಸರ್. ಓಕೆ, ಹಾಂ. ರೊಟ್ಟಿ ನಡೀತಾ ಇದೆ, ಬಿಸಿ ರೊಟ್ಟಿ. ಹಾಂ ಸರ್. ಅಲ್ವಾ? ಜೋಳದ ರೊಟ್ಟಿ. ಹೌದು ಸರ್. ಹಾಂ 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 ಹಾಂ. ಜೋಳದ್ದು ನೀವೇನೋ ಹೇಳ್ತಿದ್ರಿ, ಜೋಳದ ಹಿಟ್ಟು ಅದು ಕಾಳು ಏನೋ ಮಾಡ್ತೀವಿ ಅಂತ. ಏನದು ಸರ್? ಈಗ ಜೋಳ ನಾವು ಮಾರ್ಕೆಟಿಂದ ತೊಗೊಂಬರ್ತೇವೆ. ತೊಗೊಂಬಂದು ಅದ್ರೊಳಗೆ ಏನು ಮಾಡ್ತಾರೆ, ಈಗ ಎಲ್ಲ ನಾರ್ಮಲ್ ಜೋಳ ಅಂದರೆ ಎಲ್ಲ ನುಸಿ ಹಾಕವು ಸರ್. ಯಾಕಂದ್ರೆ ನಾವು 1-2-3 ತಿಂಗಳು ಅಷ್ಟೇ ಇರ್ತಾವೆ. ಅದಾದ್ಮೇಲೆ ಏನು ಮಾಡ್ತಾರೆ, ಪೌಡ್ರ್ ಮಿಕ್ಸ್ ಮಾಡ್ತಾರೆ, ಹುಳ ಆಗಬಾರ್ದು. ಈಗ ಮಾರ್ಕೆಟಿಂದ ತಂದ್ರವೆಲ್ಲ ಪೌಡ್ರ್ ಮಿಕ್ಸ್ ಮಾಡಿರ್ತಾರೆ ಸರ್. ಅದು ಭಯಂಕರ ವಿಷ. ಅದು ಪೌಡ್ರ್ ಅಂದರೆ ಈ ಜೋಳದ ಪುಡಿ ಅಂತ ಹೇಳಿದರೆ ಒಂಥರ ಹಿಟ್ಟು ಟೈಪ್ ಬರ್ತದೆ. ಅದು ಭಯಂಕರ ವಿಷ. ಅದನ್ನ ನಾವು ಏನು ಮಾಡ್ತೀವಿ, ಮನೆ ಒಳಗೆ ಏನು ಮಾಡ್ತಾರೆ, ತೊಳೆದು ಒಣಗಿಸಿ ಮತ್ತೆ ಹಾಕ್ತಾರೆ ಕೆಲವೊಂದು ಹಳ್ಳಿ ಒಳಗೆಲ್ಲ.
ನಾವು ನಮ್ಮ ತಾಯಿಯವರು ಅದೆಲ್ಲ ಮಾಡ್ತಿದ್ರು, ನಾವು ತಂದು ಮತ್ತು ವಿಷನೇ ಕೊಡ್ಬೇಕಂತ ಅಂತೇಳಿ ನಾವೇನು ಮಾಡಿದ್ವಿ, ಅವನ್ನ ಬಂದಾಗ ಅವನ್ನ ತೊಳೆದು ಒಣಗಿಸಿ ಮತ್ತೆ ಹಾಕ್ತಾರೆ ಸರ್. ಹೌದೌದು. ಆಮೇಲೆ ಸೂಕ್ಷ್ಮ ಗೊತ್ತಾಗಲ್ಲ ಸರ್. ಈಗ ನಾವು ಜೋಳದ ರೊಟ್ಟಿ ತಂದರೆ ಗಟ್ಟಿ ಹಾಕವಿ, ಚೆನ್ನಾಗಿರುತ್ತೆ, ಹಂಗೆ ಹಿಂಗೆ ನಾವು ತಿಳ್ಕೊಂಡಿರ್ತೀವಿ, ಅದ್ರೊಳಗೂ ವಿಷ ಮಿಕ್ಸ್ ಆಗ್ತಿರುತ್ತೆ ರೊಟ್ಟಿ ಒಳಗೂ. ಎಷ್ಟು ಕೇರ್ ಇದ್ರು ಎಲ್ಲಿಂದಾದ್ರೂ ಬಂದ್ಬಿಡುತ್ತೆ. ಹೌದೌದು ಸರ್, ಬಂದಿರುತ್ತೆ. ಆದರೆ ನಾವು ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಅದನ್ನ ವಿಷನ ನಮಗೆ ಅನಿಸಿದ ಮೇಲೆ ನಾನು ಕೊಡಬಾರ್ದು ಅಂತ ತೀರ್ಮಾನ ಮಾಡಿ ಸರ್. ಸರ್ ಇದು ಬೆಲ್ಲದ ಪಾನಕ, ಇದು ನಾವು ಕಾಫಿ ಟೀಗೆಲ್ಲ ಬೆಲ್ಲದ ಪಾನಕ. ಹಾಂ ಸರ್, ಹೌದು, ಬೆಲ್ಲದ ಪಾನಕ ಇದು. ಈ ಪಾನಕ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಕಾಫಿ, ಟೀ ಮತ್ತೆ ಬೂಸ್ಟು, ಬಾದಾಮ್ ಮಿಲ್ಕು ಅವೆಲ್ಲವನ್ನು ನಾವು ಇದನ್ನೇ ಹಾಕಿ ಮಾಡ್ತೀವಿ. ಓಕೆ. ಸಕ್ಕರೆ ನಿಮ್ಮಲ್ಲಿ ಇಲ್ವೇ ಇಲ್ಲ? ಇಲ್ಲ ಸರ್, ಚಾ ಕಾಫಿ ಸಕ್ಕರೆ ಇಲ್ಲೇ ಇಲ್ಲ, ಬರೀ ಬೆಲ್ಲ. ಬೆಲ್ಲ ಸರ್. ಓಕೆ. ಬೆಲ್ಲ. ಆಮೇಲೆ ನಾವು ಬಾದಾಮ್ ಪೌಡರ್ ಎಲ್ಲ ಮಾಡ್ತೀವಿ. ಯಾಕಂದ್ರೆ ಬಾದಾಮ್ ಪೌಡರ್ ಒಳಗೆ ಬಾದಾಮ್ ಇರಲ್ಲ ಸರ್, ಆಕ್ಚುಲಿ ರೆಡಿಮೇಡ್ ತಂದ್ರೆ ನಾವಿದು ಬಾದಾಮ್ ಎಲ್ಲ ಮಿಕ್ಸಿ ಮಾಡಿ ಅದಕ್ಕೆಲ್ಲ ಏಲಕ್ಕಿ ಅವೆಲ್ಲ ಹಾಕಿ ನಮ್ಮಲ್ಲಿ ಬಾದಾಮ್ ಪೌಡರ್ ಸಹಿತ ಸಿಗುತ್ತೆ. ನಿಮ್ಗೆ ಸ್ಮೆಲ್ ನೋಡಿ, ಅದು ಘಮ ಘಮ ಅಂತದೆ. ಹಾಂ ಸರ್, ಪ್ಯೂರ್ ಬಾದಾಮ್ ಪೌಡರ್ ಸರ್ ಇದು. ಸೂಪರ್, ಅದ್ಭುತ. ಹಾಂ, ನೆಕ್ಸ್ಟ್. ಹಾಂ, ದಪ್ಪ ಮಾಡ್ಬೇಕು ಸರ್. ಅದಕ್ಕೆ ದಪ್ಪ ಮಾಡಿ ಆಮೇಲೆ ಒಂದು ಅರ್ಧ 10 ನಿಮಿಷ ತಿನ್ಬೇಕು ಅದನ್ನ. ಇಲ್ಲ ಅಂದ್ರೆ ಏನಾಗತ್ತೆ, ಆಮೇಲೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅದನ್ನ. ಉಬ್ಬಿದ ರೊಟ್ಟಿ ಏನದವಲ್ಲ ಅವನ್ನ ಸಡನ್ಲಿ ಖಾಲಿ ಮಾಡ್ಬೇಕು ಅವನ್ನ. ಹಂಗಾಗಿ ಇದನ್ನ ರನ್ ಇಡಲ್ಲ ಅವರು. ನೋಡ್ರಪ್ಪ, ಎಲ್ಲ ಕತೆ ಗೊತ್ತಿಲ್ಲ ನಮ್ಗೆ. ಹಾಂ, ಬರ್ರಿ. ದೋಸೆ ನಿಮ್ಮಲ್ಲಿ ದೋಸೆ ಸ್ಪೆಷಲ್ ಅಲ್ಲ ಸರ್? ಹಾಂ, ಹೌದು. ಹಾಂ ಹಾಂ. ಯಾವ ದೋಸೆ ಇದು ಸರ್? ಇದು ಮಸಾಲೆ ದೋಸೆ. ಇದು ಮಸಾಲೆ ದೋಸೆ. ಓಕೆ. ಸ್ಟ್ರಕ್ಚರೇ ಅದ್ಭುತವಾಗಿದೆ. ದೋಸೆ ಸೆಕ್ಷನ್ನೇ ಬೇರೆ ಮಾಡ್ಬಿಟ್ರಲ್ಲ? ಹೌದು ಸರ್. ಉತ್ತಪ್ಪನ ಅದು? ಹಾಂ ಸರ್, ಹೌದು, ಉತ್ತಪ್ಪ. ಆನಿಯನ್ ಉತ್ತಪ್ಪ. ಹಾಂ. ಇದು ಯಾವ ದೋಸೆ ಸರ್? ದಾವಣಗೆರೆ ಬೆಣ್ಣೆ ದೋಸೆ. ಹಾಂ ಹಾಂ. ಓಕೆ. ನಮ್ಮಲ್ಲಿ ಇವೆಲ್ಲ ಕೆಲಸಗಳನ್ನ ಅವ್ರು ಕಲಿಬೇಕಂತ ಆಸಕ್ತಿ ಇದ್ರೆ ಕಲಿಸ್ತೀವಿ ಸರ್. ಕಲಿಸ್ತೀರಿ? ಹೌದೌದು. ಹಾಂ, ಕಲಿಕೆ ಅಂದ್ರೆ ಅಡಿಗೆನೂ ಬಂದಿರ್ತದೆ. ಅಡಿಗೆನೇ ಬಂದ್ಬಿಡ್ತದೆ. ಹಾಂ, ಬರೀ ಮ್ಯಾನೇಜ್ಮೆಂಟ್ ಅಂತ ಅಲ್ಲ. ಹೌದೌದು. ಮುಖ್ಯವಾಗಿ ಅಡಿಗೆನೇ ಕಲಿಬೇಕು ಸರ್. ಹೌದು ಸರ್, ಅಲ್ಲಿಂದನೇ ಬರ್ಬೇಕು. ನಾವು ಅಡಿಗೆ ಕಲಿತ ಮೇಲೆ ನಾವು ಮತ್ತೆ ಹೋಟೆಲ್. ಈಗ ನಿಮಗೆ ಎಲ್ಲ ಟೋಟಲ್ ಅಡಿಗೆ ಬರುತ್ತೆ ಸರ್? ಬರುತ್ತೆ ಸರ್, ಬರುತ್ತೆ. ಎಲ್ಲ ಬರುತ್ತೆ, ಎಲ್ಲ ಬರುತ್ತೆ. ರೊಟ್ಟಿ, ತಂದೂರಿ ರೊಟ್ಟಿ ಎಲ್ಲ ನಾವು ಹೊಡಿತೀವಿ. ಹೌದಾ? ಸಬ್ಜಿ ನಾವೇ ಮಾಡ್ತೀವಿ. ಓಕೆ. ಹಾಂ, ಕ್ಲೀನಿಂಗ್ ಸೆಕ್ಷನ್ ಇದು. ಹಾಂ, ಕ್ಲೀನಿಂಗ್ ಸೆಕ್ಷನ್ ಸರ್. ಹಾಂ, ಇಲ್ಲಿ ಬನ್ನಿ ಸರ್. ಈಗ ನಮ್ಮಲ್ಲಿ ಈಗ ಜೋಳದ ರೊಟ್ಟಿ ಜೊತೆಗೆ ತಂದೂರಿ ರೊಟ್ಟಿನೂ ಸಹಿತ ನಮ್ಮ 12ರಿಂದ ರಾತ್ರಿ 12ರವರೆಗೂ ತಂದೂರಿ ರೊಟ್ಟಿ ಸಿಗ್ತದೆ ಸರ್ ನಮ್ಮಲ್ಲಿ. ಈಗ ಲೇಡೀಸ್ ಈಗ ಜೋಳದ ರೊಟ್ಟಿ ಮಾಡೋರೆಲ್ಲ 5-6 ಗಂಟೆ ಹೋಗ್ಬಿಡ್ತಾರೆ. ಆಮೇಲೆ ಬಿಸಿ ಬಿಸಿ ಜೋಳದ ರೊಟ್ಟಿ ಸಿಗಲ್ಲ. ಆಮೇಲೆಲ್ಲ ಈ ತಂದೂರಿ ರೊಟ್ಟಿನೇ ನಾವು ಮತ್ತೆ ಕಂಟಿನ್ಯೂ ಯೂಸ್ ಮಾಡ್ತೀವಿ. ಜೋಳದ ರೊಟ್ಟಿನೇ ಸಿಗ್ತಾವು, ಕಡಕ್ ಸಿಗ್ತಾವು, ರೆಡಿ ಮಾಡಿಟ್ರೆ ಸಿಗ್ತಾವು. ಆದರೆ ಕಂಟಿನ್ಯೂ ರಾತ್ರಿ 12 ಮಟ್ಟ ಸಿಗೋದು ತಂದೂರಿ ರೊಟ್ಟಿ. ವೀಟ್ ರೊಟ್ಟಿ ಅಂತ ಬಂದವೆ, ಗೋಧಿದು ವೀಟ್ ರೊಟ್ಟಿ, ತಂದೂರಿ ರೊಟ್ಟಿ, ಕುಲ್ಚಾ, ನಾನ್ ಇವೆಲ್ಲ ಸಿಗ್ತಾವೆ. ಓಕೆ. ಮೈದಾನ ಗೋಧಿನ? ಗೋಧಿ ಸರ್. ವೀಟ್ ರೊಟ್ಟಿ ಗೋಧಿದು, ತಂದೂರಿ ರೊಟ್ಟಿ ಅದು ಒಂದು ಗೋಧಿ ಒಳಗೆ ಒಂದು ಪ್ರಾಡಕ್ಟ್ ಸರ್ ಅದು. ಅಂದರೆ ಇಲ್ಲಿ ನೋಡಿ, ವಿಶೇಷವಾಗಿ ನೀವು ನಮ್ಮ ಉತ್ತರ ಕರ್ನಾಟಕದ ಊಟ ಸಿಗುತ್ತೆ. ಹೌದು. ನೀವು ಸೌತ್, ನಾರ್ತ್. ಹೌದು. ಎಷ್ಟು ಜನ ಭಟ್ರನ್ನ ಅದಕ್ಕೆ ಸಂಬಂಧಪಟ್ಟಂಗೆ ಇದಾರ ಇಲ್ಲಿ? ಎಲ್ಲ ಮಿಕ್ಸ್ ಮಾಡ್ತಾರ ಹೇಗೆ? ಇಲ್ಲ ಸರ್, ಇದಾರೆ. ಅದಕ್ಕೆ ಸಪ್ರೇಟ್ ಇದಾರೆ, ಇದಕ್ಕೆ ಸಪ್ರೇಟ್ ಇದಾರೆ. ಈಗ ನಾರ್ತ್ ಇಂಡಿಯನ್ ಎಲ್ಲ ಮಾಡೋರೆಲ್ಲ ಕಲ್ಕತ್ತಾ ಟೀಮ್ ಐತೆ, ಕಲ್ಕತ್ತಾ ಶೆಫ್ ಇದ್ದಾರೆ. ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ. ಒಂದು 300 ಐಟಮ್, ಒಂದು ಐಟಮ್ಗಿಂತ ಒಂದು ಐಟಮ್ ಡಿಫ್ರೆಂಟ್ ಆಗಿ ಮಾಡ್ತಾರೆ ಸರ್. 300 ಐಟಮ್ ಒಳಗೆ ಎಲ್ಲ ಒಂದೇ ಥರ ಇರಲ್ಲ. 300 ಐಟಮ್ ವೆಜ್ ಒಳಗೆ ಈಗ ಒಂದು ಸಬ್ಜಿಗೆ ಇನ್ನೊಂದು ಸಬ್ಜಿಗೆ ಡಿಫ್ರೆನ್ಸ್ ಇರುತ್ತೆ. 300 ಐಟಮ್ ಇಲ್ಲಿ ಮಾಡ್ತಾರೆ? ಹೌದು, 300 ಐಟಮ್ ಮಾಡ್ತಾರೆ ಸರ್. ಅದ್ಭುತ ಸರ್. ಹಾಂ, ಓಕೆ. ನೋಡಿ, ನಾನು ಇನ್ನೊಂದಿಷ್ಟು ಪ್ರಶ್ನೆಗಳು ಕೇಳಬೇಕಾಗಿತ್ತು. ಅದು ಏನಂತಂದರೆ ಇವ್ರಿಗೆ ಗೊತ್ತಾಗಬೇಕು. ಹಾಂ ಸರ್. ಹಾಗಾದರೆ ಎಲ್ಲ ಹೋಟೆಲ್ ಮಾಡಿದರೆ ಎಲ್ಲ ಡಿಶ್ಗಳು ಮಾಡಬೇಕಾಗುತ್ತಾ? ಅಲ್ಲಿ ಗ್ರಾಹಕರ ಮನಸ್ಥಿತಿ ಹೇಗೆ? ಈಗ ನೀವು ಇಟ್ಕೊಂಡಿದ್ದು ಹೈವೇ ಇದು. ಹೌದು ಸರ್, ಹೌದು. ಎಲ್ಲಾ ತರದ ಜನ ಬರ್ತಾರೆ, ಎಲ್ಲಾ ರಾಜ್ಯದವರು, ಎಲ್ಲಾ ದೇಶದವರು, ಎಲ್ಲಾ ರಾಜ್ಯದವರು ಬರ್ತಾರೆ ಸರ್. ಹಾಗಾಗಿ ನಾವು ಎಲ್ಲದನ್ನು
ಇಲ್ಲಿ ರೆಡಿ ಮಾಡ್ತೇವೆ. ಇದು ಎಲ್ಲ ಹೋಟೆಲ್ಗೆ ಆಗಂಗಿಲ್ಲ ಈ ರೀತಿ? ಇಲ್ಲ ಸರ್, ಇಲ್ಲ ಇಲ್ಲ. ಕೆಲವೊಂದು ಸಿಟಿ ಒಳಗೆ ಒಂದು ತೇರಿ ಇರುತ್ತೆ, ಅಂದ್ರೆ ಅಲ್ಲಿ ಜನಗಳ ಊಟ, ಅಲ್ಲಿ ಜನಗಳು ಇದು ಬೇರೆ ಇರ್ತೈತೆ. ಈಗ ಮಂಗಳೂರು ಬೇರೆ, ಹುಬ್ಳಿ ಬೇರೆ, ಹಾವೇರಿ ದಾವಣಗೆರೆ ಬೇರೆ, ಬೆಂಗಳೂರು ಬೇರೆ. ಅವ್ರವ್ರು ಏನೇನು ಇಷ್ಟಪಡ್ತಾರೋ ಆಯಾ ಏರಿಯಾದಾಗೆ ಅವ್ರವ್ರು ಮಾಡ್ಬೇಕಾಗುತ್ತೆ. ನಾವು ಉತ್ತರ ಕರ್ನಾಟಕದವ್ರಪ್ಪ, ಇಲ್ಲಿ ಮಂದಿ ಬಹಳ ಬರೀ ರೊಟ್ಟಿ ತಿಂತಾರ ಅನ್ನೋದೇನು ಇಲ್ಲ. ಇಲ್ಲಿ ಬಂದ್ರೆ ಎಲ್ಲ ಸಿಗುತ್ತೆ ಸರ್. ಓಕೆ. ನೀವು ರೊಟ್ಟಿ ಊಟ ಅಂತೂ ಅದ್ಭುತವಾಗಿರುತ್ತೆ. ಅದ್ರದ್ದು ತಾಲಿ ಮಾತ್ರ ಹಾಕಿದ್ದೀವಿ, ಮಾತಾಡೋಕ್ಕಾಗಿಲ್ಲ, ಹಾಕಿದ್ದೀವಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ಬನ್ನಿ ಸರ್, ವಿಶೇಷವಾಗಿ ಏನು ಸರ್ ಇದು ಖಾರ? ಹಾಂ ಸರ್, ಇದು ನಾವು ಗಾಣದ ಎಣ್ಣೆಯಿಂದ ಮಾಡಿರೋ ಖಾರ ಸರ್. ಇದು ಗಾಣದ ಎಣ್ಣೆಯಿಂದ, ಶೇಂಗಾ ಎಣ್ಣೆಯಿಂದ ಮಾಡಿರೋದು ಖಾರ. ಭಾಳ ಅದ್ಭುತ ರುಚಿ ಇರುತ್ತೆ ಸರ್. ಇದು ರುಚಿನೇ ಬದಲಾವಣೆ ಆಗುತ್ತೆ. ನಾರ್ಮಲ್ ಆಯಿಲ್ಗೂ ಇದಕ್ಕೂ ಭಾಳ ರುಚಿ ಬದಲಾವಣೆ ಇರುತ್ತೆ ನಮಗೆ. ಇದು ಮಿಕ್ಸ್, ಇದೆಲ್ಲ ಖಾರ ಹಾಕಿರೋದು ಸರ್. ಇದು ಇರೋದು ಇದು ತಣ್ಣಗಾಗಿಂದೆ ಖಾರ ಪುಡಿ ಮತ್ತು ಇದಕ್ಕೆಲ್ಲ ಇದನ್ನ ಏನು ಬೇಕೋ ಹಾಕ್ತಾರೆ. ಉಪ್ಪು, ಖಾರ ಪುಡಿ, ಶೇಂಗಾ ಎಲ್ಲ ಹಾಕ್ತಾರೆ. ಇವರೇ ಭಟ್ರು. ಹಾಂ, ಸೌತ್ ಇಂಡಿಯನ್ ಭಟ್ರು ಪ್ಲಸ್ ಖಾರನೂ ಮಾಡ್ತಾರೆ. ಖಾರ ಭಾರಿ ಐತ್ರಿ. ಹ್ಞೂ ಸರ್. ಚಟ ಹತ್ತಿದ್ರೆ ಬಿಡೋದೇ ಇಲ್ಲ, ಭಯಂಕರ ಖಾರ ಇದೆ. ಏನು ನಿಮ್ಮ ಹೆಸರು? ಶಿವಾನಂದ್. ಯಾವರು? ಇಲ್ಲ, ಮಾಕ್ನೂರು. ಎಷ್ಟು ವರ್ಷದಿಂದ ಮಾಡಕ್ಕೆ? 9 ವರ್ಷ ಆಯ್ತು. 9 ವರ್ಷ. ಹೆಂಗೆ ಕಲ್ತ್ರಿ ಅಡುಗೆ ನೀವು? ಹಾಂ, ಸ್ವಲ್ಪ ಕಲಿತೆ. ಬಂದಾಗ ಏನೋ ಬರ್ತಿದ್ದಿಲ್ರಿ, ಸಾವ್ಕಾರ ಇದು ಮಾಡಿದ್ರೆ ಹಂಗಾಗಿ ಕಲಿತು. ಹೌದಾ? ಏನೇನು ಗೊತ್ತಿರಲಿಲ್ಲ. ಹೌದು, ಹೊಲ ಮನೆ ಕೆಲಸ ಮಾಡಿದ್ರಿ ಫಸ್ಟ್ ನಾವೆಲ್ಲ. ಹಾಂ, ಹಂಗೆ ಡಬ್ಬಕ್ಕೆ ಸೇರಿ ಎಲ್ಲ ಕಲ್ತಿದ್ವಿ. ಏನೇನು ಮಾಡ್ತೀರಿ ಇಲ್ಲಿ? ಚೈನೀಸ್ ಎಲ್ಲ ಮಾಡ್ತೀವಿ ರೀ. ಚೈನೀಸು, ತಂದೂರಿ ರೊಟ್ಟಿ ಎಲ್ಲ ಮಾಡ್ತೀವಿ. ಹೌದಾ? ನಾರ್ತ್ ಎಲ್ಲ ಮಾಡ್ತೀವಿ. ಓಕೆ. ಈಗ ಚಲೋ ಐತಿ, ಆರಾಮೈತಿ? ಹ್ಞೂ, ಆರಾಮೈತಿ ರೀ. ಈಗ ಒಕ್ಕಲ್ತನ ಬಿಟ್ಟಾಬಿಟ್ರಿ? ಬಿಟ್ಟವ್ರಿ. ಅಲ್ಲ, 9 ವರ್ಷ ಆಯ್ತದೆ ಹೋಟೆಲ್ ಡಿಪಾರ್ಟ್ಮೆಂಟ್. ಮದುವೆ ಆಗಿದೆ, 5 ತಿಂಗಳಾಯ್ತು ರೀ. ಹೌದಾ? ಮನೆ ಎಲ್ಲಿ ಮಾಡಿರಿ? ಇಲ್ಲೇ ಮಾಕ್ನೂರು ಮಾಡಿದ್ರಿ. ನಮ್ಮ ಸಾವ್ಕಾರ ಸೈಟ್ ಹಿಡಿದು ಕೊಟ್ಟಿದ್ರಿ. ಸೈಟ್ ಹಿಡಿದು ಕೊಟ್ರ? ಹಬ್ಬ ಹಾಂ, ಕೆಲಸ ಕೊಡ್ತೀರಿ, ಸೈಟ್ ಹಿಡಿದು ಕೊಡ್ತಾರೆ. ಇಲ್ಲಿ ನೋಡಿ, ನಮ್ಮವ್ರು ಕ್ಯಾಮ್ರಾಮನ್ ಹೇಳ್ತವ್ರೆ ಅಂದರೆ, ನಾವು ಇಷ್ಟು ವರ್ಷ ದುಡ್ದು ಏನೂ ಇಲ್ಲ ನಮ್ಗೆ, ಈ ಸೈಟಿಗೆ ಇಟ್ಟು ಮಾಡ್ಕೋಬೇಕಂದ್ರೆ ಇವ್ರ ಹತ್ರ ಕೆಲ್ಸಕ್ಕೆ ಬರ್ಬೇಕಲ್ಲ ಅಂತ ಹೇಳ್ತಾರೆ. ಏನಿದ್ದಲ್ರಿ, ನಮ್ದು ಸಾವ್ಕಾರ ಸೈಟ್ ಹಿಡಿದು ಕೊಟ್ರಿ. ಆಮೇಲೆ ಮನೆ ಅವ್ರ ಕಳಿಸ್ಕೊಟ್ರು. ಎಲ್ಲ ಒಂದು ದಂಧೆಗೆ ಹಚ್ಚಿದಾರೆ ಅವರು ಸಾವ್ಕಾರ. ಮದುವೆ ಎಲ್ಲ ಒಂದು 50,000 ಕೊಟ್ರಿ, ಗಿಫ್ಟ್ ಕೊಟ್ರ 50,000. ಹ್ಞೂ ರೀ. ಹೌದಾ? ಹ್ಞೂ. ಈಗ ಮಟ್ಟಿಗೆ ಬರೋಕೆ ಅವ್ರನ್ನ ಕಾಣ ನಮ್ಮ ಸಾವ್ಕಾರ, ನಮ್ಮ ಮೇಡಮ್ ಅವ್ರು. ಏನು ಲಕ್ಕಿ ಮರ ನೀವು ಇಲ್ಲಿ? ಹಾಂ, ಎಲ್ಲ ಅವ್ರ ಆಶೀರ್ವಾದ ರೀ ನಮ್ಮ ಸಿಕ್ಕ. ಹಾಂ, ಹ್ಞೂ ರೀ. ಅವ್ರ ಹಠ ಇತ್ತು, ಛಲ ಇತ್ತು, ಅದನ್ನು ನಾವು ಪ್ರೋತ್ಸಾಹ ಮಾಡೇವಿ ಅಷ್ಟೇ. ಅದಕ್ಕೆ ಈ ಟೈಪ್ ಹುಡುಗರು ರೆಡಿ ಮಾಡ್ಬೇಕಂತ ನಮ್ಮ ಒಂದು ತೇರಿ ಸರ್. ಏನು ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತವಲ್ಲ, ಕೆಲಸ ಕಲಿಸ್ಬೇಕು, ನಮ್ಮಲ್ಲಿ ಲೋಕಲ್ ಹುಡುಗರು ಚೆನ್ನಾಗಿ ದುಡೀಲಿ, ಒಂದು ಒಳ್ಳೆ ದಾರಿ ಹತ್ತಿ ಅಂತವಲ್ಲ, ಈ ಟೈಪ್ ಅವ್ರನ್ನ ಕಲಿಸಿ ಒಂದು ಇದನ್ನು ಮಾಡ್ಬೇಕಂತ ಒಳ್ಳೆ ಒಂದು ಏನು ಒಂದು ಬದುಕು ಕಟ್ಕೊಳಕ್ಕೆ, ಕಟ್ಕೊಳಕ್ಕೆ ಅವ್ರಿಗೆ ಒಂದು ಸಾಮರ್ಥ್ಯ ಬರಲಿ ಅಂತ ಪ್ರಯತ್ನ ಮಾಡೋದು. ಬೆಸ್ಟ್. ಸಂಬಳ ಎಷ್ಟು? ಇವಾಗ 800 ರೂಪಾಯಿ ಕೊಡ್ತಾರೆ. ತಿಂಗಳ 24,000. ತಿಂಗಳ 24,000. ಆಮೇಲೆ ಖರ್ಚಂತೂ ಏನಿಲ್ಲ. ಏನಿಲ್ಲ ರೀ, ಊಟ ಗೀಟ ಎಲ್ಲ ಇಲ್ಲೇ ಮಾಡ್ತೀವಿ ರೀ. ಭಾಳ ಮುಖ್ಯ ರೀ ಅದು. ನೋಡಿ, ಕೆಲವೊಂದ್ಸಲ ನಾವು ಹೆಚ್ಚು ದುಡಿತೀವಿ ಅಂತ ಹೋಗ್ತೀವಿ, ಅದ್ರಾಗ ಅರ್ಧ ಖರ್ಚಾಗ್ಬಿಡುತ್ತೆ, ಅರ್ಧ ಉಳಿತೈತಿ. ಇಲ್ಲಿ ನಿಕ್ಕೆ ಅಷ್ಟು ಉಳಿದ್ಬಿಡುತ್ತೆ. ಹೌದಲ್ರಿ? ಈಗ ಕಸ್ಟಮರ್ ಎಲ್ಲ ಆರ್ಗ್ಯಾನಿಕ್ ಮಾಡ್ತಾನೆ, ಅದನ್ನ ಮಾಡ್ತಾನೆ, ಇದನ್ನ ಮಾಡ್ತಾನೆ ಅಂತ ಹೇಳ್ತೀವಿ. ನಿಮ್ಮ ಕಡೆ ಸಾಸ್ ಮಾಡಕ್ ಸಾಧ್ಯ ಆಗತ್ತೆ ಅಂತ ಕೇಳಿದ್ರು ಅವರು. ಟೊಮೆಟೊ ಸಾಸು, ಚಿಲ್ಲಿ ಸಾಸು ಅವನ್ನ ರೆಡಿಮೇಡ್ ತರಲೇಬೇಕು ನೀನು, ಮತ್ತು ನೀ ಏನು ಮಾಡಿದೆ ಹೆಂಗಾತ ಅಂತ ಕೇಳಿದ್ರು. ಅದಕ್ಕೆ ನಾನು ಸುಮಾರು 1 ತಿಂಗಳು ಪ್ರಯತ್ನ ಮಾಡಿ ಟೊಮೆಟೊ ಸಾಸು ಮತ್ತು ಚಿಲ್ಲಿ ಸಾಸು ಎರಡನ್ನೂ ನಾನೇ ರೆಡಿ ಮಾಡ್ತೀನಿ ಸರ್. ಹೌದಾ? ಹೌದು, ಆರ್ಗ್ಯಾನಿಕ್. ಓಕೆ. ಇದಕ್ಕೆ ಯಾವ್ದು ಕಲರ್ ಬಳಕೆ? ಯಾವ ಕಲರು ಟೇಸ್ಟಿಂಗು ಕಲರ್ ಯಾವುದೇ ಥರದ ಕೆಮಿಕಲ್ ಏನೇ ಬಳಸಿಲ್ಲ ಸರ್. ಟೊಮೊಟೊ ಸಾಸು ಮತ್ತು ಚಿಲ್ಲಿ ಸಾಸು ಎರಡು ರೆಡಿ ಮಾಡಿಸಿದ್ವಿ. ಭಾಳ ಚೆನ್ನಾಗಿದೆ ಸರ್. ಇದು ಪನ್ನೀರ್ ಸರ್. ಇದು ಪನ್ನೀರು ಈಗೆಲ್ಲ ಡೂಪ್ಲಿಕೇಟ್ ಬಂತು, ಅದು ಏನೇನೋ ಹಾಕಿ ಏನೋ ಕೆಮಿಕಲ್ ಹಾಕಿ ಮಾಡ್ತಾರೆ, ಹಂಗೆ ಹಿಂಗೆ ಅಂತೇಳಿ ಭಾಳ ಇದು ಬಂತು. ಅದಕ್ಕೆ ಪನ್ನೀರು ನಮಗೆ ಗೊತ್ತಿತ್ತು ಮಾಡೋದು, ಬಸ್ ನಾವು ಅದನ್ನು ಸಹಿತ ನಾವೇ ರೆಡಿ ಮಾಡ್ಕೊಂಬಿಡ್ತೇವೆ. ಪನ್ನೀರ್ ನಾವೇ ರೆಡಿ ಮಾಡ್ತೀವಿ ಹಾಲಿಂದ. ಇಲ್ಲೇ ರೆಡಿ ಆಗುತ್ತೆ? ರೆಡಿ ಆಗುತ್ತೆ. ಸಾಸ್ ಇಲ್ಲೇ ರೆಡಿ ಆಗುತ್ತೆ, ಪನ್ನೀರ್ ಇಲ್ಲೇ ರೆಡಿ ಆಗುತ್ತೆ. ಹೌದು ಸರ್, ಎಲ್ಲ ಇಲ್ಲೇ ರೆಡಿ ಆಗುತ್ತೆ. ಮಸಾಲಾ ಪದಾರ್ಥ ಇಲ್ಲೇ ರೆಡಿ ಆಗುತ್ತೆ.
ಪ್ರತಿಯೊಂದನ್ನು ನಮ್ಮ ಹೋಟೆಲ್ಗೆ ಬಳಸೋಂಥ 90% ಇಲ್ಲೇ ರೆಡಿ ಆಯ್ತಾವ ಸರ್. ಎಷ್ಟು ವರ್ಷದಿಂದ ಮಾಡತ್ತೀರಿ? 10 ವರ್ಷ ಆತ್ರಿ. ಹಾ 10 ವರ್ಷ ಆಯ್ತು. 10 ವರ್ಷ ಸೀನಿಯರ್ ನೀವು ಇಲ್ಲಿ. ಏನೇನು ಮಾಡ್ತೀರಿ ಇಲ್ಲಿ ಕೆಲಸ? ನಾವು ತರಕಾರಿ ಕ್ಲೀನ್ ಮಾಡ್ತೇವೆ ರೀ. ಇನ್ನು ಬಂದು ಜಬ್ಬದಿಂದ ಹೊಂದಿಸ್ಕೊಂತೀವಿ, ತೊಗೊತೀವಿ, ಕೊಡ್ತೇವಿ. ಪಟ್ಟಿ ನಮ್ಮ ಸಾವುಕಾರಿಗೆ ಪಟ್ಟಿ ಒಪ್ಪಿಸ್ತೇವೆ. ಆಮೇಲೆ ಜಾಮೂನ್ ಮಾಡ್ತೇವೆ. ಜಾಮೂನ್ ಮಾಡ್ತೀರಿ? ಓ ಜಾಮೂನ್ ಸ್ಪೆಷಲ್ ನೀವು ಮಾಡ್ತೇವೆ. ಎಣ್ಣೆ ಆಲ್ರೌಂಡ್ ನಮಗೆ ಎಣ್ಣೆಯನ್ನು ಹಚ್ಚಿ ನಾವು ಇದು ಬೇಕಾಗಿದ್ದು ಇಷ್ಟನ್ನು ಕರ್ಕೊಂಡು ಜಬ್ಬದಿಂದ ಮಾಡ್ತೀವಿ. ಎಲ್ಲಿ ಇಲ್ಲೇ ಐತೇನ್ರಿ ಮನಿ? ಈ ಕವಲತ್ನಾಗ ಐತ್ರಿ ನಮ್ಮ ಮನೆ. ಕರ್ಕೊಂಡು ಬರ್ತಾರ ಅವರೇ? ನಮ್ಮ ಸಾವುಕಾರ ನಮಗಾಗಲಿ ಒಂದು ಗಾಡಿ ಇಟ್ಟಾರೆ. ಗಾಡಿ ಇಟ್ಟಾರ? ಕರ್ಕೊಂಬರೋದು ಕಳ್ಸೋದು ನಮ್ಗೆ ಯಾವುದು ತೊಂದರೆ ಇಲ್ಲ. ಯಾವುದೂ ತೊಂದರೆ ಇಲ್ಲ. ನಮ್ಮ ಕಷ್ಟ ಸುಖ ನಮ್ಗೆ ಏನೇ ಇದ್ದಿದ್ದು ಅಂತಾರ ನಮ್ಗೆ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿ. ಇದು ಕೇಳಿದ್ರೆ ನಿಮ್ಗೆ ಭಾಳ ಸಣ್ಣ ಪ್ರಶ್ನೆ ಅಂತ ಅನಿಸ್ಬೋದು, ಬಟ್ ಪ್ರಾಬ್ಲಮ್ ಜಾಸ್ತಿ ಐತಿ. ನಾವು ಒಂದು ಮನಿಗೆ ಒಂದೇನಾರ ಸ್ವೀಟ್ ಮಾಡಲಿ, ಒಂದೇನಾರ ಮಾಡಿ ನೋಣ ಇರಿಬಿ ಜೊಂಡಿಗೆ ಅಂತ ಅಕ್ಕವು. ನಾನು ನಿಮ್ಮ ಇಡೀ ಹೋಟೆಲ್ ಅನ್ನ ಗಮನಿಸ್ತಾ ಇದ್ದೀನಿ, ಅವು ನಮಗೆ ಕಂಡು ಬರಲಿಲ್ಲ. ಇದ್ರದ್ದು ಏನು ಗುಟ್ಟು ಸರ್? ಆಕ್ಚುಲಿ ಈಗ ಜಂಡಿಗೆ ಅವೆಲ್ಲ ಹೆಂಗ್ ಬರ್ತಾವ ಅಂದ್ರೆ ಸರ್, ಆಕ್ಚುಲಿ ಸಿಲಿಂಡರ್ ಇರ್ತೈತಲ್ಲ, ನಾವು ಸಿಲಿಂಡರ್ ಏನು ಯೂಸ್ ಮಾಡ್ತೀವಲ್ಲ, ಸಿಲಿಂಡರ್ ಕೆಳಗಡೆ ಎಲ್ಲ ಹೋಟ್ಲಾಗೂ ಇರ್ತಾವು. ಎಲ್ಲ ಈ ಸಿಲಿಂಡರ್ ಬೇರೆ ಬೇರೆ ಹೋಟೆಲ್ಗೆ ಹೋಗಿ ಬಂದಿರುತ್ತೆ, ಬೇರೆ ಹೋಟ್ಲಿಗೆ ಹೋಗಿ ಬಂದಿರ್ತೈತೆ. ಮತ್ತೆ ಗೋಡಂಬಿ ಇರ್ತೈತಲ್ಲ, ಗೋಡಂಬಿ ಒಳಗೆ ಒಂದೇ ತರ ಇರ್ತಾವು. ಅವಾಗ ಅಲ್ಲಿ ಏನಾರ ಜಿರ್ಲೆ ಆಗಿದ್ವು, ಏನೋ ಒಂದು ಕ್ರಿಮಿ ಕೀಟಗಳು ಏನಾರ ಅಲ್ಲಿ ಏನಾರ ಜಾಸ್ತಿ ಆಗಿದ್ವು ಅಂತಂದ್ರೆ ಅವು ಏನಕ್ಕವು ಕೆಳಗಡೆ ಒಂದು ಅಡಿಗೆ ಇರ್ತೈತಲ್ಲ ಅದ್ರೊಳಗೆ ಕುತ್ಕೊಂಡಿರ್ತಾವು. ಓ ಗ್ಯಾಸ್ ಕೆಳಗೆ ಕೆಳಗೆ ಸ್ವಲ್ಪ ಜಾಗ ಇರ್ತಲ್ಲ, ಕೆಳಗೆ ಕುತ್ಕೊಂಡು ಅವು ನಾವು ಗ್ಯಾಸ್ ಅಂತ ತಗೊಂತೇವೆ, ಅದ್ರ ಜೊತೆ ಬಂದ್ಬಿಡ್ತಾವು. ಬಂದು ಇಲ್ಲಿ ಒಂದ್ ಮರಿ ಇದ್ದದ್ದು 2, 3, 4 ಅಕ್ಕಿಂತ ಅದು ಇಡೀ ಎಣ್ಣೆ ಜಿಟ್ಟಿರೋದ್ರಿಂದ ಹೋಟೆಲ್ ತುಂಬಾ ಆಗಿಬಿಡ್ತಾವು. ಅದಕ್ಕೆ ಅದನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಪ್ರತಿ ತಿಂಗಳು ಬೆಸ್ಟ್ ಕಂಟ್ರೋಲ್ ಅಂತ ಮಾಡಿಸ್ತೀವಿ ಸರ್. ಬೆಸ್ಟ್ ಕಂಟ್ರೋಲ್ ಅಂತ ಹೇಳಿ ಅದು ಎಲ್ಲಾ ಹೋಟೆಲ್ ದೊಡ್ಡ ದೊಡ್ಡ ಹೋಟೆಲ್ನಾಗ ಮಾಡಿಸ್ತಾರೆ ಸರ್. ಆಕ್ಚುಲಿ ಅದನ್ನ ಪ್ರತಿ ತಿಂಗಳು ಮಾಡಿಸ್ತಾರೆ. ಅದನ್ನ ನಾವು ಸ್ಪ್ರೇ ಮಾಡಿಸ್ತೀವಿ. ಆ ಸ್ಪ್ರೇ ಮಾಡಿಸೋದ್ರಿಂದ ಏನಾಗತಿ, ನೊಣ, ಜಿರ್ಲೆ, ಯಾವುದೇ ಒಂದು ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಏನೇ ಉತ್ಪತ್ತಿ ಆಗಂಗಿದ್ರು ಅವು ಸತ್ತು ಬಿಡ್ತಾವೆ. ಹಂಗಾಗಿ ನಮ್ಮಲ್ಲಿ ಎಲ್ಲಿ ಹುಡುಕಿದ್ರು ಜಿರ್ಲೆ ಮತ್ತೆ ಸಣ್ಣ ಸಣ್ಣ ಹುಳುಗಳು ಅವು ಅಂತ ಯಾವ ಸಿಗಂಗಿಲ್ಲ ಸರ್. ಬಟ್ ಅದನ್ನ ಸಿಂಪಡಿಸೋದ್ರಿಂದ ಈ ತರಕಾರಿಗಾಗ್ಲಿ ಅಥವಾ ಬೇರೆ ವಸ್ತು ಇಲ್ಲ ಸರ್. ಅದಕ್ಕೆ ನಾವೆಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಒಂದ್ ಕಡೆ ಇಟ್ಟಿರ್ತೀವಿ. ಆಮೇಲೆ ಅಷ್ಟು ಮನುಷ್ಯರಿಗೆ ಎಫೆಕ್ಟ್ ಮಾಡೋ ಅಂತದ್ ಇರಲ್ಲ ಸರ್ ಅದ್ರಾಗ. ಜಿರ್ಲೆಗೆ ಸಂಬಂಧಪಟ್ಟಿದ್ದೇ ಇರ್ತದೆ. ಜಿಲ್ಲೆ ಓಡಿಸಿದ್ರೆ ಜಿಲ್ಲೆ ಸಂಬಂಧಪಟ್ಟಿದ್ದು, ನೋಡೋದ್ ಕೊಡಿಸಿದ್ರೆ ನೋಡೋದ್ ಸಂಬಂಧಪಟ್ಟಿದ್ದು. ಒಂದು ಎಲ್ಲದಕ್ಕಾಗಲ್ಲ, ಎಲ್ಲದಕ್ಕೂ ಆಗಲ್ಲ. ಬೇರೆ 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 ಇರ್ತಾವು. ಅದಕ್ಕೆ ಒಂದು ಟೀಮೇ ಇರ್ತೈತಿ. ಹೋಟೆಲ್ಗೆ ಸಂಬಂಧಪಟ್ಟಿದ್ದು ಒಂದು ಟೀಮ್ ಇರುತ್ತೆ, ಬೆಸ್ಟ್ ಕಂಟ್ರೋಲ್ ಅಂತ ಒಂದು ಟೀಮ್ ಇರುತ್ತೆ. ಅದು ಮನೆಗೂ ಮಾಡಿಸ್ತಾರೆ, ಹೋಟೆಲ್ಗೂ ಮಾಡಿಸ್ತಾರೆ, ದೊಡ್ಡ ದೊಡ್ಡ ಸಿಟಿ ಒಳಗೆ ಮಾಡಿಸ್ತಾರೆ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಕೆಲವೊಂದು ಹೋಟೆಲ್ರಿಗೆ ಗೊತ್ತಿರಲ್ಲ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು. ಈಗ ನಾರ್ಮಲ್ ಆಗಿ ಈ ಕಿರಾಣಿ ಶಾಪ್ ಒಳಗೆ ಅವು ಸಿಗೋದು ಜಿರ್ಲೆ ಔಷಧಿ ಅದು ಇದು ತಂದು ಹೊಡಿತಿರ್ತಾರೆ. ಅದು ನಾವು ಅದನ್ನ ಮಾಡಿದ್ವಿ 1 ವರ್ಷ. ಎಷ್ಟು ಹೊಡೆದ್ರು ಮತ್ತು ಡಬಲ್ ಆಗವು. ಅದು ಹೆಂಗ್ ಆಗವ ಗೊತ್ತಿಲ್ಲ ಸರ್. ಸಾಯ್ತಾವು, ಹೊಡೆದ್ಲೆ ಸತ್ ಬಿಡ್ತಾವು. ಮತ್ತೊಂದು 15-20 ದಿವಸ ಬಿಟ್ರೆ ಮತ್ತೆ ಡಬಲ್ ಹಾಕವು. ಮತ್ತೆ ಮಡಿದ್ ಕೊಟ್ರ ಇನ್ನು ಡಬಲ್ ಆಗದ್ ಕೊಟ್ರ. ಅದು ಮೊಟ್ಟೆ ಗಿಟ್ಟೆ ಅದ್ರ ಒಳಗೆ ಮೊಟ್ಟೆ ಇಟ್ಟು ಹೋಗಿರ್ತಾವ ಸರ್, ಅವು ಮತ್ತೆ ಸ್ಪ್ರೆಡ್ ಹಾಕವಂತೆ. ಈ ಸ್ಪ್ರೇ ಮಾಡೋದ್ರಿಂದ ಮೊಟ್ಟೆ ಸಹಿತ ಹೋಗ್ಬಿಡ್ತಾವ. ಓಕೆ, ತಿಂಗಳು ಪ್ಯಾಕೇಜ್ ಇದು? ತಿಂಗಳ ಪ್ಯಾಕೇಜ್ ಸರ್. ನಾವು ತಿಂಗಳಿಗೆ ಮಾಡಿಸ್ತೀವಿ. ಬಾಳ ಇಲ್ಲ ಅಂತಂದ್ರೆ 2 ತಿಂಗಳು 3 ತಿಂಗಳಿಗೂ ಮಾಡಿಸ್ತಾರೆ. ತಿಂಗಳ ಮಾಡಿಸ್ಬೇಕಂತ ಏನಿಲ್ಲ, ಅದಕ್ಕೆ ಸಂಬಂಧಪಟ್ಟ ಸಿಗ್ತಾರೆ ಸಾಕಷ್ಟು. ದಾವಣಗೆರೆ ಇದೆ ಸರ್, ನಾನು ದಾವಣಗೆರೆಯಿಂದ ಬಂದು ಮಾಡ್ತಾರೆ. ಓಕೆ. ಆಮೇಲೆ ಹೆಗ್ಗಣ ಪಗ್ಣದ ಏನು ಆ ಥರದ ಸಮಸ್ಯೆಗಳಿಲ್ವಾ? ನಮಗಿಲ್ಲ ಸರ್, ಅದಕ್ಕೂ ಸೊಲ್ಯೂಷನ್ ಅವ್ರು ಕೊಡ್ತಾರೆ. ಇರ್ಬೆ, ಹೆಗ್ಗಣ ಎಲ್ಲವಕ್ಕೂ ಸೊಲ್ಯೂಷನ್ ಕೊಡ್ತಾರೆ. ಓಕೆ, ಅವ್ರ ಕಡೆಗೆ ಎಲ್ಲ ಇರ್ತದೆ. ಹೌದಾ? ಗೆದ್ಲು, ಹೆಗ್ಗಣ, ಇಲಿ, ನೊಣ, ಜಿರ್ಲೆ, ಪಲ್ಲಿ ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಇದಿರ್ತದೆ. ಓಕೆ ಸರ್, ನಾನು ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಬಿಟ್ಟಿದ್ದೀನಿ. ಈಗ ನಾವು ಮತ್ತೆ ಕೆಲಸಕ್ಕೆ ಅವರು ಇಲ್ಲಿಗೆ ಟ್ರೈನಿಂಗಿಗೆ ಕೆಲಸಕ್ಕೆ ಅಂತ ಹೇಳೋದು ಬೇಡ, ಹುಡುಗರು ಟ್ರೈನಿಂಗಿಗೆ ಬರೋದಾದರೆ ಯಾವಾಗಿಂದ ಬರಬೇಕು, ಬಂದರೆ ಅವ್ರ ಕ್ವಾಲಿಫಿಕೇಶನ್ ಏನಾದರೂ ಇದೆಯಾ, ಹೆಂಗೆ ತಯಾರಾಗಿ ಬರಬೇಕು ಅವರು ಅಂತ? ಸರ್ ಅವ್ರದ್ದು ಏನೂ ಇಲ್ಲ ಸರ್. ಒಂದು ಮಿನಿಮಮ್ ಅವ್ರಿಗೆ ಕನ್ನಡ, ಇಂಗ್ಲೀಷು ಸ್ವಲ್ಪ ಮಟ್ಟಿಗೆ ಓದಕ್ಕೆ ಬರೆಯಕ್ಕೆ ಬಂದರೆ ಸಾಕು. ನಾವು ಅವ್ರನ್ನ ಟ್ರೈನ್ ಅಪ್ ಮಾಡ್ತೀವಿ. ನಾವು SLC PUC ಆಗಿರ್ಬೇಕು. ಅವರಿಗೆ ಮತ್ತೆ 40-50 ವರ್ಷ ಆದರೆ ಆ್ಯಕ್ಚುಲಿ ಬರಲ್ಲ. ಹುಡುಗರು ಹೆಂಗ್ ಏಜ್ ಇರಬೇಕು, SLC PUC ಮುಗಿಸಿ ಬೇಡ 20ರಿಂದ 30 ವರ್ಷದೊಳಗೆ ಇದ್ರೆ ನಾವು ಅವರಿಗೆ ಪರ್ಫೆಕ್ಟಾಗಿ ಟ್ರೈನಿಂಗ್ ಕೊಡ್ತೀವಿ, ಬಸ್ ಕೆಲಸನ ಕೊಡ್ತೀವಿ.
ಊಟ ರೂಮು ಎಲ್ಲ ನಾವೇ ಕೊಡ್ತೀವಿ, ಡ್ರೆಸ್ ಕೊಡ್ತೀವಿ, ಬೂಟ್ ಕೊಡ್ತೀವಿ, ಎಲ್ಲವನ್ನು ಪ್ರತಿಯೊಂದನ್ನು ಅವರಿಗೆ ಮಿನಿಮಮ್ ಅವ್ರ ಹತ್ರ ಇರಬೇಕು. ಪ್ಲಸ್ ಊಟ ವಸತಿ ನಾವೇ ಕೊಡ್ತೀವಿ. ಊಟ ವಸತಿ. ಸ್ಟೈಫಂಡ್ ಅಂದ್ರೆ ಎಷ್ಟು ಕೊಡ್ತೀರಿ ಸರ್? ಸ್ಟೈಫಂಡ್ ಅಂದರೆ ಸ್ಟಾರ್ಟಿಂಗ್ ಟ್ರೈನಿಂಗ್ ಪೀರಿಯಡ್ ಅಲ್ಲ, ಅವ್ರಿಗೆ ಕೆಲಸ ಗೊತ್ತಿರಲ್ಲ, ಅವರಿಗೆ ಎಲ್ಲ ವ್ಯವಸ್ಥೆನ ಮಾಡಬೇಕು ಮತ್ತು ಕೆಲಸ ಕಲಿಸ್ಬೇಕಲ್ಲ. ಹಾಗಾಗಿ ಒಂದು ಮಿನಿಮಮ್ 5,000-6,000 ಹಿಂಗೆ ಸ್ಟೈಫಂಡ್ ಇರುತ್ತೆ ಸರ್. ಸ್ಟೈಫಂಡ್ ಇರುತ್ತೆ. ಹಾಂ ಸರ್. ಟ್ರೈನಿಂಗ್ ಪೀರಿಯಡ್ ಎಷ್ಟಿರುತ್ತೆ ಸರ್? 3 ತಿಂಗಳು ಇರುತ್ತೆ ಸರ್. ಅದು ಆದಮೇಲೆ ಇಲ್ಲೇ ಕೆಲಸ ಮಾಡ್ತೀವಿ ಅಂದರೆ, ಅಥವಾ ಈಗ ಎಲ್ಲರೂ ಅಂತೂ ಇಲ್ಲಿ ಕೆಲಸಕ್ಕೆ ತಗೊಳ್ಳೋಕ್ಕೂ ಅವಕಾಶ ಇರಲಿಲ್ಲ ಅನ್ಕೊಂಡ್ರೆ ಬೇರೆ ಕಡೆ ಹೆಂಗೆ ಕೊಡಿಸ್ತೀರಾ, ಏನು ಮಾಡ್ತೀರಿ ಹಾಗೆ? ಸರ್ ಈಗ ನಮ್ಮವೇ ಬ್ರಾಂಚಸ್ ಆಗ್ತಾ ಇದಾವೆ ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ಕಡೆಗೆ ಬ್ರಾಂಚಸ್ ಆಗ್ತಾ ಇದಾವೆ. ಅದಕ್ಕೆ ನಾವು ಬಳಸ್ಕೊಂತೀವಿ. ಅವರು ಟ್ರೈನಿಂಗ್ ಮುಗಿದು ನಮಗೆ ಸರ್ಟಿಫಿಕೇಟ್ ಬೇಕಾದರೆ ಮಿನಿಮಮ್ 1 ವರ್ಷ ಕೆಲಸ ಮಾಡಬೇಕು. ಸರ್ಟಿಫಿಕೇಟ್ ಬೇಕಂದ್ರೆ 1 ವರ್ಷ ಮಾಡಬೇಕು. ಇಲ್ಲ ಅಂದ್ರೆ 3 ತಿಂಗಳು ನನಗೆ ಕೆಲಸ ಗೊತ್ತಿದೆ. ಈಗ ಕೆಲವೊಬ್ರದ್ದು ಇನ್ನೊಂದು ಸಮಸ್ಯೆ ಇದೆ ಸರ್. ಈಗ ಒಂದು ಹೊಸ ಹೋಟ್ಲ್ ಹಾಕ್ಬೇಕು ಅನ್ನೋರಿಗೆ ಟ್ರೈನಿಂಗ್ ಬೇಕು ಅಂತಿರ್ತಾರೆ. ಅಂತವ್ರಿಗೊಂದು 3 ತಿಂಗಳು ಮಾಡ್ಕೊಂಡು ಹೋಗೋ ಅವಕಾಶಗಳು ಇದೆಯಾ? ಇದೆ ಸರ್, ಇದೆ. ಮಾಡ್ಕೊಂಡು ಹೋಗ್ಬೋದು ಅವ್ರಿಗೆ ಸರ್ಟಿಫಿಕೇಟ್ ಸಿಗಲ್ಲ. ಓಕೆ. ಆ ಸರ್ಟಿಫಿಕೇಟ್ ಏನು ಅಧಿಕೃತನ ಅದು ಏನು ಹೇಗೆ? ನಮ್ಮ ಹೋಟೆಲ್ ಸಂಬಂಧಪಟ್ಟಿದ್ದು ಕೊಡ್ತೀವಿ ಸರ್. ನಮ್ಮ ಹೋಟೆಲ್ನಾಗೆ ಇಷ್ಟು ವರ್ಷ ಇವರು ಟ್ರೈನಿಂಗ್ ಮಾಡಿದ್ದಾರೆ, ಇವ್ರಿಗೆ ಇವೆಲ್ಲ ಕೆಲಸ ಬರ್ತಾವು ಅಂತೇಳಿ ಒಂದು ಟ್ರೈನಿಂಗ್. ಅಂದ್ರೆ ಬೇರೆ ಎಲ್ಲಾದ್ರೂ ಕೆಲಸಕ್ಕೆ ಸೇರೋದಕ್ಕೆ ಅನುಕೂಲ ಆಗ್ತದೆ. ಅನುಕೂಲ. ಇನ್ನೊಂದು ಕೇಳಿದ್ದೀನಿ ಸರ್, ಹೋಟೆಲಲ್ಲಿ ಎಲ್ಲರಿಗೂ ರೇಟ್ ಫಿಕ್ಸ್ ಆಗಿರುತ್ತೆ, ಸಂಬಳ ಫಿಕ್ಸ್ ಆಗಿರುತ್ತೆ. ಹಾಂ ಸರ್. ಬಟ್ ಸಪ್ಲೈ ಮಾಡೋರ್ದವ್ರದ್ದೊಂದು ಬೇರೆ ಇದಕ್ಕೆ ಬರುತ್ತೆ. ಅವ್ರಿಗೆ ಸಂಬಳ ಕಡಿಮೆ ಇರುತ್ತೆ, ಟಿಪ್ಸ್ ಜಾಸ್ತಿ ಸಿಗುತ್ತೆ ಅವ್ರಿಗೆ ಅಂತ ನನಗೆ ಬಲ್ಲವ್ರು ಹೇಳ್ತಾರೆ. ಅದು ಹೇಗೆ? ಹಾಂ, ಈಗ ನಿಮ್ಮಲ್ಲಿ ಹೇಗಿದೆ? ನಮ್ಮಲ್ಲಿ ಕೆಲಸ ಮಾಡೋರು ಆ ಪೇಮೆಂಟ್ಗಿಂತ ಹೆಚ್ಚು ಇತರೆ ಟಿಪ್ಸ್ ಒಳಗೆ ದುಡಿತಾರೆ ಸರ್, ಸರ್ವಿಸ್ ಮಾಡೋರು. ಹೌದಾ? ಅದು ಅದ್ಭುತ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ, ಈಗ ಬೇರೆ ಕಡೆ ಹೋದ್ರೆ ನಾವೇ ಬಸ್ ಚಾರ್ಜ್ ಹಾಕೊಂಡು ಹೋಗ್ಬೇಕು, ನಾವೇ ಊಟ ಕಟ್ಕೊಂಡು ಹೋಗ್ಬೇಕು, ಎಲ್ಲ ನಾವೇ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಹಂಗಲ್ಲ, ಊಟ ಸಿಗುತ್ತೆ, ಟೀ ಸಿಗುತ್ತೆ, ತಿಂಡಿ ಸಿಗುತ್ತೆ, ಎಲ್ಲ ಬಟ್ಟೆನ ನಾವೇ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಪಗಾರ ಸಿಗುತ್ತೆ, ಮೇಲೆ ಟಿಪ್ಸ್ ಸಿಗುತ್ತೆ. ಇದು ಡಬಲ್ ಧಮಾಕ ಇದು. ಈಗ ನಿಮ್ಮಲ್ಲಿ ಸಪ್ಲೈ ಮಾಡೋರು ತಿಂಗಳಿಗೆ ಒಂದು ಅಂದಾಜು ನೀವೆಷ್ಟು ಸಂಬಳ ಕೊಡ್ತೀರಿ, ಅವ್ರದ್ದು ಟಿಪ್ಸ್ ಎಷ್ಟು ಸಿಗುತ್ತೆ ಸರ್? ನಾವು ಮಿನಿಮಮ್ ಒಂದು 12,000-15,000 ಕೊಡ್ತೀವಿ ಸರ್. 15,000 ಗಂಡ್ಮಕ್ಳಿಗೆ 15,000 ಕೊಡ್ತೀವಿ, ಹೆಣ್ಮಕ್ಳಿಗೆ 12,000 ಕೊಡ್ತೀವಿ. ಅವ್ರಿಗೆ ಅದ್ರ ಪೇಮೆಂಟ್ಗಿಂತ ಹೆಚ್ಚಿಗೆ ಅವ್ರ ಟಿಪ್ಸ್ ಆಗುತ್ತೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಬೇಕಾರೆ ಒಬ್ಬರು ಕರೆಸಿ ಮಾತಾಡ್ಸಿದ್ರಿ. ಓಕೆ. ತಮ್ಮ ಹೆಸರು ರೀ? ಪ್ರೇಮ ಅಂತ ಹೇಳ್ರಿ. ನೀವು ಯಾವಾಗ ಬಂದು ಇಲ್ಲಿ ಸೇರ್ಕೊಂಡ್ರಿ? ನಾವೀಗ ಒಂದು 3 ವರ್ಷ ಆಯ್ತು ರೀ ಬಂದಿಲ್ಲಿ. ನಾವು ಎಲ್ಲೂ ಹೋಟ್ಲ್ ಕೆಲ್ಸಕ್ಕೆ ಹೋಗಿದ್ದಿಲ್ಲ ರೀ. ಮೊದಲು ಮನ್ಯಾಗ ಕೆಲಸ ಮಾಡ್ತಿದ್ದೀವಿ ರೀ, ಹೊಲ ಮನೆ ಕೆಲ್ಸಕ್ಕೆ ಹೋಗಿದ್ವಿ. ಆಮೇಲೆ ಬ್ರಷ್ ಮಾಡಕ್ಕಂತ ಹೇಳಿ ಹೋಗಿದ್ವಿ ರೀ. ಅಲ್ಲೆಲ್ಲ ಬಿಟ್ಟಿಂದ ಒಂದು ಸ್ವಲ್ಪ ದಿವಸ ಹುಷಾರಿಲ್ದಂಗೆ ಆಗಿದ್ದಕ್ಕೆ ಮನೆಯಾಗಿದ್ವಿ ರೀ. ಆಮೇಲೆ ಹಿಂಗೆ ಮತ್ತು ಬಿಸಿಲಾಗ ಮಾಡೋಕ್ಕಾಗಲ್ಲ ಜಾಸ್ತಿ, ಈಗ ಹುಷಾರಿಲ್ದಿಂದ ಅಂತಂದೇಳಿ ಮತ್ತು ಇಲ್ಲಿ ಹೋಟ್ಲ್ ಕೆಲ್ಸಕ್ಕೆ ಹೋಗೋಣ ಅಂತಂದೇಳಿ ಬಂದ್ವಿ ರೀ. ನಮಗೆ ಹೋಟ್ಲ್ ಕೆಲಸ ಏನು ಮಾಡ್ಬೇಕು ಏನು ಬಿಡ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ ರೀ ಮೊದಲು. ಇಲ್ಲಿ ಬಂದಿಂದೆಲ್ಲ ಈ ಥರ ಮಾಡ್ಬೇಕು, ಈ ಥರ ಬಿಡ್ಬೇಕು ಅಂತ ಹೇಳಿ ಸರ್ ಅವರೆಲ್ಲ ಹೇಳ್ಕೊಟ್ರಿ ನಮಗೆ. ಆ ಥರ ಎಲ್ಲ ಮಾಡ್ತೇವ್ರಿ. ಆಮೇಲೆ ಸರ್ವಿಸಿಗೂ ನಮ್ಗೆ ಏನು ಸರ್ವಿಸ್ ಮಾಡ್ಬೇಕು, ಯಾವ ಥರ ಆರ್ಡ್ರ್ ತಗೋಬೇಕು ಅದೆಲ್ಲ ಏನು ಗೊತ್ತಿರಲಿಲ್ಲ ರೀ. ಅದೆಲ್ಲ ಸ್ವಲ್ಪ ಫಸ್ಟಿಗೆ ಹೋಗಿ ಚಟ್ನಿ ಸಾಂಬಾರು ಅದನ್ನು ಹಾಕ್ಯಂತ ನಿಂತ್ಗ, ಆಮೇಲೆ ನಿನಗೆ ರೂಢಿ ಆಕತಿ, ಕಲ್ತಿಗ ಏನು ದೊಡ್ಡದಲ್ಲದು, ನಾವೆಲ್ಲ ಕಲ್ತ ಬಂದಿಲ್ಲ ಅಂತೇಳಿ ಸರ್ ನಮಗೆ ಒಂದು ಇದನ್ನು ಹೇಳ್ಕೊಟ್ರಿ. ಹಾಗಾಗಿ ಸ್ವಲ್ಪ ಒಂದು ದಿವ್ಸ ಒಂದೊಂದ ಕಲಿತಾ ಹೋದ್ವಿ ರೀ. ಈಗ ಟಿಪ್ಸ್ ಆಗುತ್ತೆ ರೀ ನಮಗೆ, ಪೇಮೆಂಟ್ ಬಿಟ್ಟು ಒಳ್ಳೆ ಪೇಮೆಂಟನ್ನು ಆಗುತ್ತೆ ರೀ, ಮತ್ತು ಟಿಪ್ಸನ್ನು ಆಗುತ್ತೆ ರೀ. ನಾವು ಅಡುಗೆ ಕೆಲಸನ ಹೇಳ್ಕೊಟ್ಟಾರೆ, ಅಡುಗೆ ಕೆಲಸ ಎಲ್ಲ ಮಾಡ್ತಾವ್ರಿ ಇಲ್ಲೇ. ಡ್ರೈ ಫ್ರೂಟು, ಬೇಸನ್ ಉಂಡಿ, ಅಕ್ಸಿ ಚಟ್ನಿ, ಶೇಂಗಾ ಚಟ್ನಿ, ಎಳ್ಳುಂಡಿ, ಈ ಥರದ್ದೆಲ್ಲ ಮಾಡ್ತಾನೆ ರೀ. ಆಮೇಲೆ ಸರ್ವಿಸು ಮಾಡ್ತಾನೆ ರೀ, ಬೆಳಗ್ಗೆ ತಿಂಡಿದು. ಅಲ್ಲೇ ರಸ ತಂದ್ರೆ ಊಟದ್ದು ಸರ್ವಿಸ್ ಮಾಡಂದ್ರೆ ಅಲ್ಲೂ ಹೋಗ್ತಾನೆ ರೀ. ಈಗ ನಿಮ್ಮಲ್ಲಿ ಕೆಲಸಕ್ಕೆ ಮಾಡೋಕ್ಕೆ ಬರೋದಕ್ಕೆ ಟ್ರೈನಿಂಗ್ ಮುಗಿದವ್ರಿಗೆ ಅವಕಾಶ ಇದೆ, ಇದ್ರೆ ಇಲ್ಲೇ ತಗೋತೀರಿ? ಹೌದು ಸರ್, ಹೌದು. ಓಕೆ. ಮುಂದೆ ನೀವು ಏನೋ ಬ್ರಾಂಚಸ್ ಏನೋ ಮಾಡುತ್ತೀವಿ, ಅದಕ್ಕೂ ಅನುಕೂಲ ಆಗ್ತದೆ ಬಂದವರು ಅಂತಾನು ಹೇಳ್ತಿದ್ರು? ಹೌದು ಸರ್, ಹೌದು. ಮುಂದೆ ನಾವು ಇದೇ ಟೈಪೇ ಒಂದು ಸೌತ್ ಇಂಡಿಯನ್ ಊಟ ಮತ್ತು ಒಂದು ಒಳ್ಳೆ ಊಟ ಕೂಡ ಒಂದು ವ್ಯವಸ್ಥೆ ಬೇರೆ ಬೇರೆ ಕಡೆ ಮಾಡ್ಬೇಕಂತ ಮಾಡಿದ್ವಿ ಸರ್. ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ನಮಗೆ ಅಲ್ಲಿ ಅವ್ರಿಗೆ ಮಾಡ್ತೇವೆ ಅಂದರೆ ಅಲ್ಲಿ ಕೆಲಸ ಕೊಡ್ತೀವಿ, ಇಲ್ಲಿ ಬೇಕಾದ್ರೆ ಇಲ್ಲಿ ಕೊಡ್ತೀವಿ. ಅವ್ರ ಊರಿಗೆ ಅವ್ರ ಊರ ಹತ್ರ ಇದ್ದದ್ದು ಎಲ್ಲಿರ್ತದೆ ಅಲ್ಲೇ ಕೊಡ್ತೀವಿ. ನಾವು ಹಲವಾರು ಕಡೆ ಮಾಡ್ಬೇಕಂತ ಮಾಡಿದ್ದೀವಿ, ಆ ಪ್ಲಾನ್ ಒಳಗಿದ್ದೀವಿ. ಅವ್ರು ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾಡ್ಬೋದು, ಇಲ್ಲ ನಾವು ಬೇರೆ ಕಡೆ ಹೋಗೋದ್ರೆ ಬೇರೆ ಕಡೆಗೆ ಹೋಗ್ಬೋದು, ಅವಕಾಶ ಇದೆ. ಓಕೆ ಸರ್, ಅದ್ಭುತವಾಗಿತ್ತು ಗೆಳೆಯರೇ. ಒಂದು ಅವಕಾಶ ಮಿಸ್ ಮಾಡ್ಕೋಬೇಡಿ. ಹಂಗಂತ ಹೇಳ್ಬಿಟ್ಟು ಒಂದಿಷ್ಟು ಊಟ ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಇರುತ್ತೆ, ಟೈಮ್ ಪಾಸ್ ಆಗುತ್ತೆ ಅನ್ನೋರು ದಯವಿಟ್ಟು ಬರಬೇಡಿ.
ಯಾಕಂದರೆ ಭಾಳ ಮುಖ್ಯವಾಗಿ ನಿಮ್ಮ ಟೈಮು ಅಲ್ವಾ, ಆ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಹಾಗಾಗಿ ನಿಜಕ್ಕೂ ನಾನು ಮಾಡ್ತೀನಿ, ಹೋಟೆಲ್ಲೇ ನನ್ನ ಉದ್ಯಮ, ನಾನು ಇಲ್ಲಿ ಟ್ರೈನಿಂಗ್ ತೊಗೊಂಡು ಸಣ್ಣದೊಂದು ಎಲ್ಲಿಯಾದರೂ ಫುಟ್ಪಾತಲ್ಲಿ ಹೋಟೆಲ್ ಹಾಕೋತೀನಿ, ಅಥವಾ ಮನೆಯಲ್ಲಿ ಏನೋ ಒಂದು ಶುರು ಮಾಡ್ತೀನಿ, ಅಥವಾ ಇದೇ ಹೋಟೆಲಲ್ಲಿ ಉದ್ಯಮ ಮಾಡಿ. ಈಗ ನೋಡಿ, ಕೆಲಸ ಶ್ರದ್ಧೆಯಿಂದ ಮಾಡಿದರೆ ಸಪ್ಲೈಯರ್ ಅಂತ ಕೀಳು ಕೆಲಸ ಅಲ್ಲ ರೀ. ನೀವು ನಗುಮುಖದಿಂದ ಸರ್ವಿಸ್ ಮಾಡಿದ್ರೆ ಯಾರು ಹೋಗೋರು 10-20 ರೂಪಾಯಿ ಕೊಟ್ಟೆ ಕೊಡ್ತಾರೆ ಅಲ್ವಾ. ನಾವು ನಡ್ಕೊಳ್ಳೋದ್ರಲ್ಲಿ ಇರ್ತದೆ. 3 ತಿಂಗಳು ಒಂದು ಒಳ್ಳೆ ಶ್ರದ್ಧೆಯಿಂದ ಕೆಲಸ ಮಾಡಿ ಕಲೀರಿ, ಬೇಕಾದಷ್ಟು ದೊಡ್ಡ ನಿಧಿ ಇವರು. ಆಮೇಲೆ ಒಂದು ಎದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ ಅಂದರೆ ದುಡ್ಡು ಮಾಡೋದಕ್ಕಂತಲ್ಲ, ದುಡ್ಡು ಬೇಕಾದಷ್ಟು ಮಾಡ್ಬೋದು. ಆರ್ಗ್ಯಾನಿಕ್ ಅಂತ ಹೇಳ್ತಾನೆ ಇದ್ದಾರೆ. ಅದು ಇದು 1 ವರ್ಷದಲ್ಲಿ ಆಗಿರೋ ಜಾದು ಅಲ್ಲ. ಇದನ್ನ ನಂಬದವ್ರು ಇದ್ದಾರೆ, ಈಗಲೂ ನಂಬಲವ್ರದವ್ರು ಇದ್ದಾರೆ. ಸುಮ್ಮನೆ ಏನೋ ಹೇಳ್ತಾರೆ ಬಿಡ್ರಿ, ಅವೆಲ್ಲ ಆಗತ್ತೇನ್ರಿ ಅಂತ ಸಿನಿಕದಲ್ಲ ಸರ್. ಅದೇ ನಾ ಹೇಳಿದ್ನಲ್ಲ, ಚಾಲೆಂಜ್ ಹಾಕಿದ್ರೆ ನಮಗೆ, ನಿನ್ ಕಡೆ ಸಾಸ್ ಮಾಡಕ್ಕಾಗತ್ತಾ ನಿನಗೆ ಅಂತ ಕೇಳಿದ್ರು ಅವರು. ನಾ ಸಾಸ್ ಮಾಡಿ ತೋರಿಸಿನಿ. ಹಾಗಾಗಿ ಎಲ್ಲದಕ್ಕೂ ದಾರಿ ಇದೆ. ಬನ್ನಿ, ಒಂದು ಒಳ್ಳೆ ಉದ್ಯಮ ನಿಮ್ಮದು ಶುರುವಾಗಲಿ. ನೀವು ಇಲ್ಲಿ ಕೆಲಸ ಕಲಿತು ಎಲ್ಲಿಯಾದರೂ ಉದ್ಯಮದಾರರಾದರೆ ಸರ್ಗಿ ಖುಷಿ ಆಗುತ್ತೆ. ಹಾಗಾಗಿ ಎಲ್ಲ ತಯಾರಾಗ್ರಿ. ಬ್ಯಾಗು, ಬಟ್ಟೆ, ಭಾಳ ಮುಖ್ಯ ಆತ್ಮವಿಶ್ವಾಸ. ನಾನಿಲ್ಲಿ ಮಾಡ್ತೀನಿ, ಜಯಿಸ್ತೀನಿ, ಸಾಧನೆ ಮಾಡ್ತಾನೆ ಅನ್ನೋರು ಬರಲಿ ಸರ್. ಸಾಧನೆ ಸುಮ್ಮನೆ ಏನು ಪ್ರಯೋಜನ ಇಲ್ಲ. ಒಂದು ಬ್ಯಾಚಿಗೆ ಎಷ್ಟು ಜನ ತಗೊಂತೀರಿ? 15 ಜನ ತಗೊಂತೀವಿ. 15 ಜನ. ಮೊದಲು ಬಂದವ್ರಿಗೆ 15 ಜನಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಮತ್ತೆ 3 ತಿಂಗಳಾದ್ಮೇಲೆ ಮತ್ತೆ ಶುರು ಆಗುತ್ತಾ? ಹೌದು ಸರ್, ಮತ್ತೆ ಶುರು. ಮತ್ತೆ ಅವ್ರಿಗೆ 3 ತಿಂಗಳು ಗ್ಯಾಪ್ ಇರುತ್ತೆ, ಮತ್ತೆ 15 ಜನಕ್ಕೆ ಶುರು ಆಗುತ್ತೆ. ಸುಮ್ಮನೆ ಎಲ್ಲರೂ ಫೋನ್ ಮಾಡಿ ತುಂಬ ಈ ವಿಡಿಯೋ ನೋಡಿದ್ರೆ ನೀವು ಫೋನ್ ಮಾಡೋ ಇದು ಇಲ್ಲ, ನಿಮ್ಗೆ ನೇರವಾಗಿ ಬರ್ಬೋದಲ್ವಾ? ಬರ್ಬೋದು ಸರ್. ಅಡ್ರೆಸ್ ಹಾಕಿದೀವಿ, ಫೋನ್ ನಂಬರ್ ಹಾಕಿದೀವಿ, ವಿಳಾಸ ಹಾಕಿದೀವಿ. ಮಹಿಳೆಯರಿಗೂ ಮತ್ತೆ ಇವ್ರಿಗೆ ಎರಡಕ್ಕೂ ಸಿಗುತ್ತೆ ಸರ್ ಅದು. ಓಕೆ. ಇದು ಬಹಳ ಮುಖ್ಯ ನೋಡಿ. ಹೆಣ್ಣು ಮಕ್ಕಳಿಗೆ ಇದೆ, ಗಂಡು ಮಕ್ಕಳಿಗೆ ಇದೆ. ವ್ಯವಸ್ಥೆ ಕೂಡ ಬೇರೆ ಬೇರೆ ಇದೆ. ನೀವು ಅದ್ರ ಚಿಂತೆ ಮಾಡಬೇಕಾಗಿಲ್ಲ ಅಲ್ವಾ? ಯಾರು ದೊಡ್ಡವ್ರ ಮನೆಗೆ ಹೆಣ್ಮಕ್ಳು ಹೆಂಗೆ ಕಳಿಸ್ಪ ಅಂತ ಯೋಚನೆ ಮಾಡೋಕ್ಕಲ್ಲ. ಇವ್ರ ಮನೆಯವರು ಭಾಳ ಚಂದ ಹೊಂದ್ಕೊಂತಾರೆ ಎಲ್ಲರಿಗೆ. ಹಾಗಾಗಿ ಅವ್ರು ಇದ್ದಾರೆ, ಮನೆ ಇದ್ದಂಗೆ ಇರುತ್ತೆ. ಅದ್ರ ಚಿಂತೆ ಬಿಡ್ರಿ, ನೀವು ಭಾಳ ಚಂದ ಇರುತ್ತೆ. ಅದ್ರ ಬಗ್ಗೆ ಏನು ಚಿಂತೆ ಬೇಡ ಸರ್. ನೆಕ್ಸ್ಟ್ ಎಪಿಸೋಡ್ಗೆ ಹೋಗೋಣ ಸರ್. ಓಕೆ ಸರ್, ಬನ್ನಿ, ಅದು ಹೇಗಿರುತ್ತೆ ಏನಂತ ತಿಳಿಸ್ಕೊಡ್ತೀವಿ.